ಭಕ್ತಿಗೆ ಬಸವಂ ಕಾಲಂಗ ಕಾಲನನುಪಹಾಸಿನಂ ಬಸವಂ ಜಂಗಮಲೋ ಬಸವ ರಕ್ಷಿಪುದೆನ್ನ ಸಂಘನ ಬಸವ ನರಜನ್ಮವ ತೊಡೆದು ಹರಜನ್ಮವ ಮಾಡಿದ ಗುರುವೇ ಭವಬಂಧನವ ಬಿಡಿಸಿ ಪರಮ ಸುಖವ ತೋರಿದ ಗುರುವೇ ರವಿಯಂಬುದ ತೊಡೆದು ಭಕ್ತೆಯೆಂದೆನಿಸಿದ ಗುರುವೇ ಚನ್ನ ಮಲ್ಲಿಕಾರ್ಜುನನ ತಂದೆನ್ನ ಕೈವಶಕ್ಕಿತ್ತ ಗುರುವೇ ನಿಮಗೆ ಶರಣು ಶರಣಾರ್ಥಿ ಶರಣು ಶರಣು ಶರಣಾರ್ಥಿ ಗುರುವೇ ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ ಪಾತಾಳದಿಂದ ತತ್ತ ನಿಮ್ಮ ಶ್ರೀ ಚರಣ ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಕುಟ ಅಗಮ್ಯ ಅಗೋಚರ ಅಪ್ರತಿಮಲಿಂಗವೇ ಕೂಡಲ ಸಂಗಮ ದೇವ ನೀವೆನ್ನ ಕರಸ್ಥಲಕ್ಕೆ ಬಂದು ಚುಡುಕಾದಿರಿಯ ನೀವೆನ್ನ ಕರಸ್ಥಲಕ್ಕೆ ಬಂದು ನಮಸ್ತೆ ಹಾಲ್ವಿ ಮಹಾಂತೇಶ್ವರ ನಮಸ್ತೆ ಭಕ್ತರಕ್ಷಕ ನಮಸ್ತೆ ಕರುಣಾಕರ ನಮಸ್ತೆ 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 ನಮೋ ಶಿವಕುಮಾರ ಯೋಗಿ ಮಹಾಮಹಿಮತ್ಯಾಗಿ ಪ್ರಸಾದ ನಿಲಯವ ಸ್ಥಾಪಿಸಿ ಯೋಗಿ ಬೆಳಗಿದೆ ಶಿವನಾಗಿ ಕರುನಾಡಿನ ವರವಾಗಿ ಶಿವಕುಮಾರ ಯೋಗಿ ಮಹಾಮಹಿಮತ್ಯಾಗಿ ಶಿವಕುಮಾರ ಯೋಗಿ ಮಹಾಮಹಿಮತ್ಯಾಗಿ ಶಿವಕುಮಾರ ಯೋಗಿ ಮಹಾಮಹಿಮತ್ಯಾಗಿ ಶಿವಕುಮಾರ ಯೋಗಿ
ಪ್ರಸಾದ ನಿಲಯವ ಸ್ಥಾಪಿಸಿ ಯೋಗಿ ಬೆಳಗಿನ ಶಿವನಾಗಿ ಕರುನಾಡಿನ ಬಲವಾಗಿ ಶಿವಕುಮಾರ ಯೋಗಿ ಮಹಾಮಹಿಮಕ್ಕಾಗಿ ಶಿವಕುಮಾರ ಯೋಗಿ ಮಹಾಮಹಿಮಕ್ಕಾಗಿ ಪ್ರಸಾದ ನಿಲಯವ ಸ್ಥಾಪಿಸಿ ಯೋಗಿ ಬೆಳಗಿನ ಶಿವನಾಗಿ ಕರುನಾಡಿನ ಬಲವಾಗಿ ಸ್ವಾಮಿಯ ಪುಣ್ಯದ ಕಲ್ಯಾಣ ಸಿದ್ಧಗಂಗತಾಣ ಸ್ವಾಮಿಯ ಪುಣ್ಯದ ಕಲ್ಯಾಣ ಸಿದ್ಧಗಂಗತಾಣ ಸ್ವಾಮಿಯ ಪುಣ್ಯದ ಕಲ್ಯಾಣ ಸಮಾಜ ಸೇವೆ ಯೋಗಿಯ ಪ್ರಾಣ ಲಿಂಗವೇ ಪರಿಪೂರ್ಣ ಸಮಾಜ ಸೇವೆಯ ಯೋಗಿಯ ಪ್ರಾಣ ಲಿಂಗವೇ ಪರಿಪೂರ್ಣ ಶಿವಕುಮಾರ ಯೋಗಿ ಮಹಾಮಹಿಮಕ್ಕಾಗಿ ಶಿವಕುಮಾರ ಯೋಗಿ ಮಹಾಮಹಿಮಕ್ಕಾಗಿ ಪ್ರಸಾದ ನಿಲಯವ ಸ್ಥಾಪಿಸಿ ಯೋಗಿ ಬೆಳಗಿನ ಶಿವನಾಗಿ ಕರುನಾಡಿನ ಬಲವಾಗಿ ಬಸವನ ಪಥದ ಬಾಳಿದ ಮಹಿಮ ಸಿದ್ಧಲಿಂಗ ಪ್ರೇಮ ಶಿವಕುಮಾರ ಯೋಗಿ ಮಹಾಮಹಿಮಕ್ಕಾಗಿ ಶಿವಕುಮಾರ ಯೋಗಿ ಮಹಾಮಹಿಮಕ್ಕಾಗಿ ಪ್ರಸಾದ ನಿಲಯವ ಸ್ಥಾಪಿಸಿ ಯೋಗಿ ಬೆಳಗಿನ ಶಿವನಾಗಿ ಕರುನಾಡಿನ ಬಲವಾಗಿ ಚರಮೂರ್ತಿ ಜ್ಞಾನದ ಸತ್ಯದ ಶಿವಕೀರ್ತಿ ಜಂಗಮ ಚರಮೂರ್ತಿ ಜ್ಞಾನದ ಸತ್ಯದ ಶಿವಕೀರ್ತಿ ಜಂಗಮ ಚರಮೂರ್ತಿ ಜ್ಞಾನದ ಸತ್ಯದ ಶಿವಕೀರ್ತಿ ಸಾಧಕ ವಟುಗಳ ಬಾಳಿನ ಸ್ತೋತಿ ಸಿದ್ಧಗಂಗ ಜ್ಯೋತಿ ಸಾಧಕ ವಟುಗಳ ಬಾಳಿನ ಸ್ಫೂರ್ತಿ ಸಿದ್ಧಗಂಗ ಜ್ಯೋತಿ ಶಿವಕುಮಾರ ಯೋಗಿ ಮಹಾಮಹಿಮಕ್ಕಾಗಿ ಶಿವಕುಮಾರ ಯೋಗಿ ಮಹಾಮಹಿಮಕ್ಕಾಗಿ ಪ್ರಸಾದ ನಿಲಯವ ಸ್ಥಾಪಿಸಿ ಯೋಗಿ ಬೆಳಗಿನ ಶಿವನಾಗಿ ಕರುನಾಡಿನ ಬಲವಾಗಿ
ಜಗದೀಶೇ ಶಿವಕುಮಾರ ಯೋಗಿ ಮಹಾಮಹಿಮ ತ್ಯಾಗಿ ಶಿವಕುಮಾರ ಯೋಗಿ ಮಹಾಮಹಿಮ ತ್ಯಾಗಿ ಪ್ರಸಾದ ನಿಲಯವ ಸ್ಥಾಪಿಸಿ ಯೋಗಿ ಬೆಳಗಿದ ಶಿವನಾಗಿ ಕರುಣಾದಿನ ಬಲವಾಗಿ ಲೀಲೆಗೈದು ಜಂಗಮಲಿಂಗನ ತಾವಾಗಿ ಲಿಂಗಲೀಲೆಗೈದು ಜಂಗಮಲಿಂಗನ ತಾವಾಗಿ ಲಿಂಗಲೀಲೆಗೈದು ಜಂಗಮಲಿಂಗನ ತಾವಾಗಿ ಅಂಬೆ ಭಜಿಸುವ ಭಕ್ತರಿಗೆಲ್ಲ ಮಾತಪೂಜ್ಯರಾಗಿ ನಂದಿ ಭಜಿಸುವ ಭಕ್ತರಿಗೆಲ್ಲ ಮಾತ ಪೂಜರಾಗಿ ಶಿವಕುಮಾರ ಯೋಗಿ ಮಹಾಮಹಿಮಗಾಗಿ ಶಿವಕುಮಾರ ಯೋಗಿ ಮಹಾಮಹಿಮಗಾಗಿ ಪ್ರಸಾದ ನಿಲಯವ ಸ್ಥಾಪಿಸಿ ಯೋಗಿ ಬೆಳಗಿದ ಶಿವನಾಗಿ ಕರುನಾಡಿನ ಬಲವಾಗಿ ಬೆಳಗಿದ ಶಿವನಾಗಿ ಕರುನಾಡಿನ ಬಲವಾಗಿ ಬೆಳಗಿದ ಶಿವನಾಗಿ ಕರುನಾಡಿನ ಬಲವಾಗಿ ಬೆಳಗಿದ ಶಿವನಾಗಿ ಕರುನಾಡಿನ ಬಲವಾಗಿ ಬಸವಣ್ಣನೇ ತಾಯಿ, ಬಸವಣ್ಣನೇ ತಂದೆ, ಬಸವಣ್ಣನೇ ಪರಮ ಬಂಧುವೆನಗೆ ವಸುದೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ. ಪ್ರಾತಸ್ಮರಣೀಯ ಸೃಷ್ಟಿಕರ್ತ ಪರಮಾತ್ಮನನ್ನ ಭಕ್ತಿಯಿಂದ ಸ್ಮರಣೆ ಮಾಡಿ ಕನ್ನಡ ನಾಡಿನ ಸಾಂಸ್ಕೃತಿಕ ನಾಯಕ, ತಾತ್ವಿಕ ತಳಹದಿಯ ಮೇಲೆ ಸಾತ್ವಿಕ ಸಮಾಜವನ್ನ ಕಟ್ಟಿ ಸಕಲ ಜೀವಾವಳಿಗೆ ಲೇಸನ್ನ ವಹಿಸಿರುವ ಮಹಾಮಾನವತಾವಾದಿ ಮಹಾತ್ಮ ಜಗಜ್ಯೋತಿ ವಿಶ್ವಗುರು ಬಸವಣ್ಣನವರ ದಿವ್ಯ ಚೈತನ್ಯಕ್ಕೆ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಬಸವಾದಿ ಶರಣರನ್ನ ಶರಣೆಯರನ್ನ ಭಕ್ತಿಯಿಂದ ನೆನೆದು ಹಾಲ್ವಿ ಚರಣಗಿರಿ ಶಿವಯೋಗೀಶ್ವರ ಸಂಸ್ಥಾನ ಮಠದ ಮಹಾತಪಸ್ವಿ ಕರ್ತೃ ಶಿವಯೋಗಿ ಮಹಾಂತ ಶಿವಯೋಗಿಗಳವರ ಜಂಗಮ ಚೈತನ್ಯಕ್ಕೆ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಆ ಭವ್ಯ ಪರಂಪರೆಯ ಪರಮ ಪೂಜ್ಯರಾಗಿ ಕರ್ಚಿಗನೂರಿನಲ್ಲಿ ಈ ಪುರಾಣ ಪ್ರವಚನದ ಪರಂಪರೆಯನ್ನ ಆರಂಭ ಮಾಡಿ ಕರ್ಚಿಗನೂರಿನ ಕೀರ್ತಿಯನ್ನ ನಾಡಿನ ತುಂಬ ಬೆಳಗುವಂತೆ ಮಾಡಿರುವಂತ ಪರಮ ಪೂಜ್ಯ ಲಿಂಗೈಕ್ಯ
ರುದ್ರಮುನಿ ತಾತನವರ ದಿವ್ಯ ಚೈತನ್ಯಕ್ಕೂ ಕೂಡ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಈ ಮಹಾಪರಂಪರೆಯ ಸತ್ಯದ ಪೀಠದೊಡೆಯರಾಗಿ ಭಕ್ತಾನುರಾಗಿಗಳಾಗಿ ಸಮಾಜದ ಸೇವೆಗಾಗಿ ತಮ್ಮನ್ನ ತಾವು ಅರ್ಪಣೆ ಮಾಡಿಕೊಂಡಿರುವಂತಹ ಈ ಎಲ್ಲ ಕಾರ್ಯಕ್ರಮಗಳ ಪಾವನ ಸಾನ್ನಿಧ್ಯವನ್ನು ದಯಪಾಲಿಸಿ ತಮ್ಮ ಅಪ್ಪಣೆಯ ಮೂಲಕ ಕೃಪೆಯನ್ನ ನೀಡಿ ಈ ಎಲ್ಲ ಕಾರ್ಯಕ್ರಮಗಳ ಯಶಸ್ಸಿಗೆ ಚೈತನ್ಯ ಮೂರ್ತಿಗಳಾಗಿರುವಂತ ಪರಮ ಪೂಜ್ಯ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪ ಅಭಿನವ ಮಹಾಂತ ಶಿವಯೋಗಿಗಳವರ ಜಂಗಮ ಪಾದಗಳಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿಕೊಂಡು ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಪೂಜ್ಯರಾದ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪ ಬಸವಲಿಂಗ ಮಹಾಸ್ವಾಮಿಗಳು ವಿರಕ್ತ ಮಠ ಭಟ್ಕುರ್ಕಿ ಪೂಜ್ಯರಲ್ಲಿ ಆತ್ಮೀಯವಾದ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತಹ ನಮ್ಮ ಲೋಕಾಪುರದ ಹಿರಿಯ ಮಠದ ಪೂಜ್ಯ ಮಹಂತ ದೇವರಲ್ಲಿ ಶರಣಾರ್ಥಿಗಳನ್ನು ಸಲ್ಲಿಸಿ ಇಂದಿನ ಈ ವೇದಿಕೆಯಲ್ಲಿ ಉಪಸ್ಥಿತರಿರುವಂತ ಬಸವಣ್ಣನ ಸೇವೆಗಾಗಿ ತಮ್ಮನ್ನು ತಾವು ಅರ್ಪಣೆ ಮಾಡಿಕೊಂಡಿರುವಂತಹ ಕಳೆದ 45 ವರ್ಷಗಳಿಂದ ನಮಗೆ ಆತ್ಮೀಯರು ಆಗಿರುವಂತ ಪೂಜ್ಯ ವೆಂಕಟಾಪುರದ ಬಸವರಾಜಪ್ಪ ಶರಣರಲ್ಲಿ ಶರಣಾರ್ಥಿಗಳನ್ನು ಸಲ್ಲಿಸಿ ಇಂದಿನಿಂದ 17 ದಿನಗಳ ಕಾಲ ಈ ವೇದಿಕೆಯ ಮೇಲೆ ತಮ್ಮ ಸುಮಧುರವಾಗಿರುವಂತಹ ಸಿರಿಕಂಠದಿಂದ ಸಂಗೀತದ ಸೇವೆಯನ್ನು ಗೈಯುವುದರ ಮೂಲಕ ಸಂಪ್ರದಾಯದಂತೆ ಪರಮ ಪೂಜ್ಯ ಶಿವಕುಮಾರ ಮಹಾಸ್ವಾಮೀಜಿಯವರ ಅಪರೂಪವಾಗಿರುವಂತಹ ಚರಿತಾಮೃತದ ಪುರಾಣದ ನುಡಿಗಳನ್ನ ಪಾರಾಯಣ ಮಾಡಲಿರುವಂತ ನಮ್ಮ ನಾಡಿನ ಹೆಸರಾಂತ ಗಾಯಕರಾದ ಶಂಕರಯ್ಯ ಸ್ವಾಮಿ ಆರ್ ಗುರುಮಠ್ ಅವರೇ, ಈ ವೇದಿಕೆಯ ಮೇಲೆ ನಮ್ಮೊಂದಿಗೆ ಅತ್ಯುತ್ತಮವಾಗಿರುವಂತಹ ತಬಲಾ ಸಾಥನ್ನ ನೀಡುತ್ತಿರುವ ನಮ್ಮ ನಾಡಿನ ಹೆಸರಾಂತ ತಬಲಾ ಚತುರರಾಗಿರುವಂತಹ ಬಸವರಾಜ ಮನ್ನಿಗನೂರವರೇ, ಈ ಎಲ್ಲ ಕಾರ್ಯಕ್ರಮಗಳಿಗೆ ಸಾಕ್ಷಿಯಾಗಿ ಹಾಲ್ವಿ ಮಹಂತ ಶಿವಯೋಗಿಗಳ ಕರುಣೆಯ ಕಂದರಾಗಿ ತನು ಮನ ಧನಗಳಿಂದ ಕಾಯ ವಾಚ ಮನಸ್ಸ ಕರ್ಚಿಗನೂರಿನ ಶ್ರೀ ಮಹಂತೇಶ್ವರ ಮಠವನ್ನ ಊರ್ಜಿತ ಅವಸ್ಥೆಗೆ ತೆಗೆದುಕೊಂಡು ಹೋಗುವುದರ ಮೂಲಕ ಪೂಜ್ಯರು ಹಾಕಿಕೊಟ್ಟಿರುವಂತಹ ಈ ಜ್ಞಾನ ದಾಸೋಹದ ಪರಂಪರೆಯನ್ನ ಪ್ರತಿ ವರ್ಷವೂ ಕೂಡ ತಪ್ಪದೆ ನಡೆಸಿಕೊಂಡು ಹೋಗುವುದರ ಮೂಲಕ ಈ ಎಲ್ಲ ಬೆಳಕಿಗೆ ಕಾರಣರಾಗಿರುವಂತ ಕರ್ಚಿಗನೂರಿನ ಎಲ್ಲ ನನ್ನ ಆತ್ಮೀಯ ಗುರು ಹಿರಿಯರೇ, ಬೇರೆ ಬೇರೆ ಗ್ರಾಮಗಳಿಂದ ಆಗಮಿಸಿರುವಂತ
ಸದ್ಭಕ್ತ ಶರಣ ಬಂಧುಗಳೇ, ಶ್ರದ್ಧೆಯ ನನ್ನ ತಾಯಂದಿರ ಬಳಗವೇ, ಸೇವಾಕರ್ತರೇ, ಯುವ ಬಳಗವೇ, ಮುದ್ದು ಮಕ್ಕಳೇ, ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿರುವಂತ ಶರಣಾರ್ಥಿಗಳು. ಮುಗಿತಲ್ರಿ ಪ್ರವಚನ? ಮುಗಿತೇನೋ? ಎನ್ನ ಮೇಲೆ ಪ್ರಾರಂಭ ಆಗ್ತದೆ. ಇಂದಿನಿಂದ ಆರಂಭವಾಗುವ ಪ್ರವಚನ ಸಂಪ್ರದಾಯದಂತೆ 17 ದಿನಗಳ ಕಾಲ ಈ ಪಾವನ ವೇದಿಕೆಯ ಮೇಲೆ ಆನಂದವಾಗಿ ಸಾಗುತ್ತದೆ. ನಿಜವಾಗಲೂ ಕೂಡ ಇದೊಂದು ಅಪರೂಪದ ಪುಣ್ಯ ಪರ್ವ ಕಾಲ. ಈ ವೇದಿಕೆಯ ಮೇಲೆ ಕಳೆದ 12 ವರ್ಷಗಳ ಹಿಂದೆ 2013ರಲ್ಲಿ ನಿಮ್ಮವರೇ ಆಗಿರುವಂತ ಮುದುಗಲ್ಲಿನ ಮಹಂತರು 45 ದಿನಗಳ ಕಾಲ ಬಸವ ಪುರಾಣದ ಸೇವೆಯನ್ನು ಮಾಡಿದ್ರು. ಆ ಕಾರ್ಯಕ್ರಮ ಮುಗಿದು 12 ವರ್ಷ ಮುಗಿದು ಇದು 13ನೇ ವರ್ಷದ ಆರಂಭ. ನಮ್ಮ ಭಾರತೀಯ ಭವ್ಯ ಪರಂಪರೆಯಲ್ಲಿ ನಮ್ಮ ಪೂರ್ವಜರು, ನಮ್ಮ ಹಿರಿಯರು 12 ವರ್ಷವನ್ನು ಒಂದು ಪಟ್ಟ ಅಂತ ಕರೀತಾರೆ. 12 ವರ್ಷಕ್ಕೊಮ್ಮೆ ಅದು ಪಟ್ಟ. ಎಂತ ಪಟ್ಟ? ಯಾಕೆ ಇದನ್ನು ಅವರು ಹೇಳಿದ್ರು ಅಂದ್ರೆ, ಆ ದಿನಮಾನದಲ್ಲಿ ಯಾವುದೇ ಒಂದು ಸಾಧನೆಯನ್ನ ಮಾಡಬೇಕು ಅಂದ್ರೆ ಒಬ್ಬ ಸಾಧಕ, ಒಬ್ಬ ವಟು, ಒಬ್ಬ ವ್ಯಕ್ತಿ, ಒಬ್ಬ ಮನುಷ್ಯ 12 ವರ್ಷಗಳ ಕಾಲ ಕಷ್ಟಪಡಬೇಕಾಗ್ತಿತ್ತು, ಸಾಧನೆ ಮಾಡಬೇಕಾಗ್ತಿತ್ತು. ಗುರುಕುಲದಲ್ಲಿ ಇದ್ದುಕೊಂಡು ಜ್ಞಾನಾರ್ಜನೆಯನ್ನು ಮಾಡಿಕೊಂಡು ಆ ಗುರುವಿನ ಅನುಗ್ರಹವನ್ನು ಪಡೆದುಕೊಂಡು, ಅಪ್ಪ ನೀನು 12 ವರ್ಷಗಳ ಕಾಲ ಅಧ್ಯಯನ ಮಾಡಿ ಅರಿವನ್ನು ಪಡೆದುಕೊಂಡು ನೀನೊಬ್ಬ ಅಪರೂಪದ ಜ್ಞಾನಿಯಾಗಿ ನಿನ್ನ ಜೀವಮಾನದ ಸಾಧನೆಗಾಗಿ ನೀನು ಹೊರಡ್ತಾ ಇದ್ದೀಯಾ. ನಿನ್ನ ಬದುಕಿನ 12 ವರ್ಷಗಳು ಬಹಳ ಸುಲಲಿತವಾಗಿ ಸಾಗಿ ಹೋಗಿದ್ದಾವೆ. ನಿನಗೆ ಗುರುವಿನ ಅನುಗ್ರಹ ಇದೆ. ಇನ್ನು ಮೇಲೆ ನಿನ್ನ ಬದುಕಿಗೆ ನಿನ್ನದೇ ಆಗಿರುವಂತ ಸಾಧನೆಯ ಒಂದು ಗುರಿ ಇರಬೇಕು ಅಂತ ಆಶೀರ್ವಾದ ಮಾಡಿ ಕಳಿಸಿಕೊಡುವಂತ ಪರಂಪರೆಗಾಗಿನೇ 12 ವರ್ಷ ಕಾಲದ ಆ ವ್ಯವಸ್ಥೆಯನ್ನ 12 ವರ್ಷದ ಪಟ್ಟ ಅನ್ನುವಂತ ರೀತಿಯೊಳಗ ಹೇಳ್ಕೋತ ಬಂದಿರುವಂತಹದ್ದು ಈ ದೇಶದ ಒಂದು ಅದ್ಭುತವಾಗಿರುವಂತ ಧಾರ್ಮಿಕ ಸಂಸ್ಕೃತಿಯ ಮಾತು. ಒಬ್ಬ ಪೀಠಾಧಿಪತಿಗಳು ಸಮಾಜದ ಶಿವದೀಕ್ಷೆಯನ್ನು ಪಡೆದುಕೊಂಡು ಆ ಪೀಠವನ್ನು ಹೇರಿದ ಮೇಲೆ ಅವರು ಮಾಡುವಂತ ಸಾಧನೆಯನ್ನ ಕಂಡು ಸಮಾಜ 12 ವರ್ಷ ಬಹಳ ಅತ್ಯುತ್ತಮವಾಗಿ ಸಾಧನೆಯನ್ನು ಮಾಡಿದ್ದಾರೆ. ಹಾಗಾಗಿ 12 ವರ್ಷದ ದ್ವಾದಶ ವಾರ್ಷಿಕೋತ್ಸವದ ಪುನರ್ಪಟ್ಟವನ್ನ ಮಾಡಬೇಕು ಅನ್ನುವಂಥ ಪರಂಪರೆಗಳು ಕೂಡ ನಮ್ಮ ಧಾರ್ಮಿಕ ಮಠಗಳ ಪರಂಪರೆಯಲ್ಲಿ ಬೆಳೆದು ಬಂದಿರುವುದನ್ನು ನಾವು ಇವತ್ತಿಗೂ ಕಾಣುತ್ತೇವೆ. ನಮ್ಮ ಗುರುಗಳು ಇಳಕಲ್ಲಿನ ಡಾಕ್ಟರ್ ಮಹಂತಪ್ಪುಗಳವರು ಪಟ್ಟಾಧಿಕಾರ ಆದ ಮೇಲೆ 12 ವರ್ಷಗಳ ನಂತರ ನಮ್ಮ ಇಳಕಲ್ಲಿನಲ್ಲಿ ಬಹಳ ಅದ್ಭುತವಾಗಿರುವಂತಹ ಕಾರ್ಯಕ್ರಮವನ್ನು ಆ ಕಾಲದೊಳಗೆ ಮಾಡಿದರು. ದ್ವಾದಶ ವಾರ್ಷಿಕೋತ್ಸವ ಅನ್ನುವಂಥ ಕಾರ್ಯಕ್ರಮ. ಆ ಪ್ರಸಂಗದಲ್ಲಿ ಬಹುಶಃ ಬಹಳ ಜನ ಕರ್ಚಿಗನೂರಿನ ಹಿರಿಯರು ರುದ್ರಮುನಿ ತಾತನವರ ಜೊತೆಯಲ್ಲಿ ಬಂದಿರುವಂತ ಆ ನೆನಪುಗಳು ಇದ್ದಾವೆ ಅಂತ ನಾನು ಭಾವಿಸ್ತೇನೆ. ಬಹಳ ಮಂದಿ ಏನು ಉಳಿದಿಲ್ಲ, ಕೆಲವರು ಅದೀರಿ. ಎಲ್ಲ
ಯುವ ಬಳಗಕ್ಕೆ ಅದೆಲ್ಲ ಗೊತ್ತಿಲ್ಲ. ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನೋಡಿ ಕಾಲ ಹೇಗೆ ಕಳೆದು ಹೋಗಿಬಿಡ್ತದೆ ಜೀವನದೊಳಗೆ. ನಿನ್ನೆ ಮೊನ್ನೆ ಅನಿಸುವಂತ ಈ ಕಾಲಘಟ್ಟ ನಮ್ಮ ಬದುಕಿನೊಳಗ, ನಿಮ್ಮ ಬದುಕಿನೊಳಗ ಮತ್ತೊಮ್ಮೆ ಖರ್ಚಿಗನೂರಿಗೆ ಬಂದು ಮಹಂತ ಸ್ವಾಮಿಗಳು ಈ ವೇದಿಕೆ ಮೇಲೆ ಕೂತ್ಕೊಂಡು ಪರಮ ಪೂಜ್ಯ ಮಹಾತಪಸ್ವಿ ಶಿವಯೋಗಿ ಕರುನಾಡಿನ ಕೀರ್ತಿಯನ್ನ ವಿಶ್ವದ ತುಂಬ ಬೆಳಗಿರುವಂತ ಪದ್ಮಭೂಷಣ ಪ್ರಶಸ್ತಿಯನ್ನ ಪಡೆಯುವುದರ ಮೂಲಕ ಕರ್ನಾಟಕ ರತ್ನ ಅನಿಸಿಕೊಂಡಿರುವಂತ ನಡೆದಾಡುವ ದೇವರಾಗಿರುವಂತ ಸಿದ್ಧಗಂಗೆಯ ಪರಮ ಪೂಜ್ಯ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮೀಜಿಯವರ ಚರಿತಾಮೃತವನ್ನು ಹೇಳುವಂತ ಯೋಗ ಅದು ಮಹಂತ ಸ್ವಾಮಿಗಳ ಬದುಕಿನೊಳಗ, ಅದನ್ನು ಕೇಳುವಂತ ಯೋಗ ಅದು ಖರ್ಚಿಗನೂರಿನ ಭಕ್ತರ ಬದುಕಿನೊಳಗ ಬರಬೇಕು ಅಂದ್ರೆ 12 ವರ್ಷ ಕಳೀತು. 12 ವರ್ಷ ಕಳೆದು ಹೋಯ್ತು. 12 ವರ್ಷ ಕಳೆದ ಮೇಲೆ ಮತ್ತು 13ನೇ ವರ್ಷ ಆದ ಮೇಲೆ ಇವತ್ತು ಈ ವೇದಿಕೆ ಮೇಲೆ ಬಂದು ನಾನು ಕೂತಾಗ ನನಗೆ ಬಹಳ ಖುಷಿ ಆಯಿತು, ಸಂತೋಷ ಆಯಿತು. ಕಾರಣ ಏನು ಅಂದ್ರೆ, ಕಳೆದ 43 ವರ್ಷಗಳ ಹಿಂದೆ 3 ಅಂಕಣದ ಮಠ ಇತ್ತು. ಹಳೆ ಮಠ ನಾ ಹೇಳೋದು ಇದಲ್ಲ, ಶಿಲಾ ಅಲ್ಲ, ಎಡ್ಡಿಲ್ ಸಾರಿಸೋ ಮಠ. 43 ವರ್ಷಗಳ ಹಿಂದೆ ರುದ್ರಮುನಿ ತಾತನವರ ಜೊತೆಯಲ್ಲಿ ನಾನು ಒಡನಾಡಿಯಾಗಿರುವಂತಹ ಕಾಲಘಟ್ಟದೊಳಗ, ಇದೇ ನೆಲದೊಳಗ 43 ವರ್ಷಗಳ ಹಿಂದೆ ಪ್ರಭುಲಿಂಗ ಲೀಲೆಯನ್ನ ನಾನು ಪ್ರವಚನ ಮಾಡಿದ್ದೆ. ಆ 43 ಕಳೆದು, ಈ 12 ಕಳೆದು, ಮತ್ತ ಈ 13ನೇ ವರ್ಷದೊಳಗ ಮತ್ತೊಮ್ಮೆ ಪರಮ ಪೂಜ್ಯರು ಅಪ್ಪಣೆ ಮಾಡಿದರು. ಈ ಬಾರಿ ಸಿದ್ಧಗಂಗೆಯ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮೀಜಿಯವರ ಚರಿತ್ರೆಯನ್ನ ನಮ್ಮ ಖರ್ಚಿಗನೂರಿನ ಭಕ್ತರು ಬಹಳ ವಿಶೇಷವಾಗಿರುವಂತ ಒಂದು ಕೃತಿಯಾಗಿ, ಗ್ರಂಥವಾಗಿ, ಪುರಾಣವಾಗಿ ರಚನೆ ಮಾಡಿಸಿದ್ದಾರೆ. ಅದು ಇನ್ನ ಮುದ್ರಣಗೊಳ್ಳಬೇಕು. ಈಗೇನು ಆ ಕೃತಿ ಇದೆ, ಬರಹದ ಕೃತಿ, ಅದನ್ನಿಟ್ಟುಕೊಂಡು ತಾವು ಈ ವರ್ಷದ ವೇದಿಕೆಯನ್ನು ಬಳಸಿಕೊಂಡು ಪ್ರವಚನವನ್ನು ಮಾಡಲಿಕ್ಕೆ ಬರಬೇಕು ಅಂತ ಹೇಳಿ ಪೂಜ್ಯರು ಖರ್ಚಿಗನೂರಿನ ಭಕ್ತರನ್ನು ಮುಂದಿಟ್ಟುಕೊಂಡು ಜಂಗಮವಾಣಿಯ ಮೂಲಕ, ಅಂದ್ರೆ ಮೊಬೈಲ್ ಮೂಲಕ ನನ್ನ ಜೊತೆಯಲ್ಲಿ ಮಾತಾಡಿ ಅವರ ಅಪ್ಪಣೆ ಕೊಟ್ಟರು. ಖರ್ಚಿಗನೂರು ಅಂದ್ರೇನೆ ನಮ್ಗೆ ಬಹಳ ಪ್ರೀತಿ. ಬಹುಶಃ ನಮ್ಮ ಉಸಿರಿರುವವರೆಗೆ ನಾವು ಈ ಊರನ್ನ ಮರೆಯೋದಿಲ್ಲ. ಕಾರಣ ಏನು ಅಂದ್ರೆ, ತುಂಬು ಯೌವನದ ಆ ಬಾಲ್ಯದೊಳಗ ಬಹಳ ಚಂದ ಓಡಾಡಿದ ನೆನಪು. ನಾನು ಮತ್ತೆ ಮತ್ತೆ ಅವರ ಜೊತೆಯಲ್ಲಿ ಬರ್ತಿದ್ದೆ. ಹಾಲ್ವಿ ತಾತನವರ ಜೊತೆಯಲ್ಲಿ ಬಂದಿರುವ ಆ ದಿನಮಾನಗಳನ್ನ ಇಂದಿಗೂ ನಾವು ಮರ್ತಿಲ್ಲ. ಬಹುಶಃ ಖರ್ಚಿಗನೂರಿನೊಳಗೆ ಎಷ್ಟು ಬದಲಾವಣೆ ಆಗಿದೆ ಅಂದ್ರೆ, ಬಹುಶಃ ಆ ಕಾಲದೊಳಗ ಅವರ ಜೊತೆಯಲ್ಲಿ ಬೆಳಿಗ್ಗೆ ಒಂದು ಪೂಜಾ, ಮಧ್ಯಾಹ್ನಕ್ಕೊಂದು ಪೂಜಾ, ರಾತ್ರಿಗೊಂದು ಪೂಜಾ, ತ್ರಿಕಾಲ ಲಿಂಗಾರ್ಚನೆ, ಎಲ್ಲ ಭಕ್ತರ ಮನೆಯೊಳಗೂ ಒಂದೊಂದು ದಿನ ಪೂಜಾ, ಪ್ರಸಾದ, ಪಾದೋದಕ, ಲಿಂಗಾರ್ಚನೆ. ಬಹುಶಃ ಅವಾಗೆಲ್ಲ ಎಲ್ಲ ಹಳೆ ಮನೆಗಳು ಎಂಡಿ ಸಾರಿಸುವಂತ ಮನೆಗಳಿದ್ವು. ಆದ್ರೆ ಇವತ್ತು ಅವು ಯಾವ ಉಳಿದಿಲ್ಲ. ಎಲ್ಲವೂ RCC ಬಿಲ್ಡಿಂಗ್ ಆಗ್ಯಾವ. ಖರ್ಚಿಗನೂರು ಇಟ್ಟು ಬದಲಾವಣೆ ಆಗ್ಯದಲ್ಲ. ಬಹುಶಃ ಅವಾಗೆಲ್ಲ ಪುರಾಣಕ್ಕೆ ಬರೋರು ಪೆಟ್ಟಿಗೆ ತಬಲಾ ಹೊತ್ಕೊಂಡು ನಡ್ಕೋತ ಬಂದ್ರೆ ಕೆಸರಿನ ಕಾಲು ಸಿಗ್ತಿತ್ತು. ಆ ದಿನಗಳನ್ನು ನಾವು ನೋಡಿ. ಮತ್ತ ಸಿಂಗಲ್ ರಸ್ತಾ ಇದ್ದಾಗ ಬೈಕಿನ ಮೇಲೆ ಬಂದು 3 ಸಲ ಪಂಚರ್ ಆಗಿ ಗಾಡಿ ದಪ್ಪಂತ ಬಂದ ಅನುಭವವೂ ನಮಗದ. ಅದಾದ ಮೇಲೆ ಇಂಡಿಕಾ ಕಾರ್ ತಗೊಂಡು ಬಂದ ನೆನಪು ನನಗದ. ಈಗ ನೋಡ್ರಿ, ಇಬ್ರಾಹಿಂಪುರ್ ಕ್ರಾಸಿಗೆ ಬಂದ್ರೆ ಡೈರೆಕ್ಟ್ ಮಠದಾಕ ಬರಾಕ 5 ಕಿಲೋಮೀಟರ್ ದೂರದ ರಸ್ತಾ ಮಾಡಿ ಆನಂದ ಪಡ್ತೀರಿ ಅಂದ್ರೆ ಎಂತ ಶಿವಯೋಗಿಯ ಕೃಪಾ ನಿಮ್ಮ ಊರಿನ ಮ್ಯಾಗ. ಬದಲಾವಣೆ, ಪರಿವರ್ತನೆ.
ಒಬ್ಬ ಮಹಾತ್ಮ ಕೃಪೆ ಮಾಡಿ ಅನುಗ್ರಹವನ್ನ ಮಾಡಿದ್ರೆ ಏನೆಲ್ಲ ಪರಿವರ್ತನೆ ಆಗುತ್ತದೆ ಅನ್ನಲಿಕ್ಕೆ ಪ್ರತ್ಯಕ್ಷ ನಿದರ್ಶನ ಖರ್ಚಿಗನು. ಬಹುಶಃ ಅವಾಗೆಲ್ಲ ಎಲ್ಲಿ ಬೇಕಲ್ಲಿ ನೋಡಿದ್ರೆ ಅದೇನ್ರಿ ಅದು, ಯಾವ ಜಾಲಿ ಅದು? ಜಾಲಿ ಗಿಡ ಇದ್ವಲ್ಲ, ಏನಂತೀರ ಅವಕ್ಕೆ? ಸರ್ಕಾರಿ ಜಾಲಿ. ಹಾದಿಯಾಗ ದಾರಿಯಾಗ ಎಲ್ಲಿ ನೋಡಿದ್ರು ಅವ ಹಿಂಗ್ ಹೋದ್ರು ಅವು ತೆರೆಯವು, ಹಿಂಗ್ ಬಂದ್ರು ತೆರೆಯವು, ಹಂಗಿತ್ತು ವ್ಯವಸ್ಥೆ. ಅದನ್ನೆಲ್ಲ ನೋಡಿದವ್ರು ಎಷ್ಟು ಬದಲಾವಣೆ ಆಗಿದೆ, ಎಷ್ಟು ಪರಿವರ್ತನೆ ಆಗಿದೆ. ಇವತ್ತು ಕನ್ನಡ ನಾಡಿನ ಇತಿಹಾಸದೊಳಗೆ ಅಂದು ಹಾಲ್ವಿ ಮಹಂತ ಶಿವಯೋಗಿಗಳು, ಘನಮಠ ಶಿವಯೋಗಿಗಳ ಅಪ್ಪಣೆಯ ಮೇರೆಗೆ ಶಿಲಾಮಂಟಪದ ಆ ಭವ್ಯ ಮಠದೊಳಗ 3 ವರ್ಷದ ಮೇಲೆ 6 ತಿಂಗಳುಗಳ ಕಾಲ ಸತತವಾಗಿ ಬಸವ ಪುರಾಣ ಪ್ರವಚನವನ್ನ ನಡೆಸಿರುವಂತ ಅದೇನು ಇತಿಹಾಸ ಅದ, ಆ ರೆಕಾರ್ಡ್ ಅನ್ನ ಇವತ್ತು 900 ವರ್ಷಗಳ ಈ ಭವ್ಯ ಪರಂಪರೆಯ ಇತಿಹಾಸದೊಳಗ ಯಾರೂ ಕೂಡ ಅದನ್ನು ಬ್ರೇಕ್ ಮಾಡಕ್ ಆಗಿಲ್ಲ, ಯಾರೂ ಮಾಡಕ್ಕಾಗಿಲ್ಲ. ಅದಾದ ಮೇಲೆ ಕಳೆದ 13 ವರ್ಷಗಳ ಹಿಂದೆ 2013 ಇದೇ ನೆಲದೊಳಗ, ಇದೇ ಕಚ್ಚಿಗನೂರೊಳಗ ನೀವೆಲ್ಲ ಭಕ್ತರು ಎಷ್ಟು ಅಪರೂಪವಾಗಿರುವಂತ ಸೇವೆಗೆ ಸನ್ನದ್ಧರಾಗಿ ಸತತವಾಗಿ ಅವರು 3 ವರ್ಷದ ಮೇಲೆ 6 ತಿಂಗಳುಗಳ ಕಾಲ ಬಸವ ಪುರಾಣವನ್ನು ನಡೆಸಿದ್ರೆ ನಾವು ಕೊನೆಗೆ ಆ ಪರಂಪರೆಯ ಭಕ್ತರು 3 ತಿಂಗಳಾದರೂ ಬಸವ ಪುರಾಣವನ್ನು ನಡೆಸೋಣ ಅಂತ ತಿಳ್ಕೊಂಡು ನಡೆಸಿ ಅದರ ಸತ್ಕೀರ್ತಿಯನ್ನು ಪಡೆದಂತ ಭಕ್ತಾದಿಗಳು ನೀವೆಲ್ಲ ಖರ್ಚಿಗನೂರವರು. ಅಭಿಮಾನ ಆಗ್ತದೆ, ಸಂತೋಷ ಆಗ್ತದೆ. ಎಷ್ಟು ದೊಡ್ಡ ಕಾರ್ಯ ಅದು. ಈಗ ಬಸವ ಪುರಾಣ 11 ದಿವಸಕ್ಕೆ ಬಂದಾವ್ರಿ. ಬರೇ ನಾವು ತೊಟ್ಲ ಇಡಾಕ 18 ದಿನ ಬೆಳೆಸ್ಕೊಂಡಿದ್ವಿ, ಹೌದಲ್ಲ? ಒಂದ ದಿನ ಜೋಡಿ ತೊಟ್ಲ ಅದು ಇಲ್ಲಿ. ಸೊ ಕಲ್ಪನೆ ನೆನಪು ಮಾಡಿಕೊಡ್ತೀನಿ ನೀವು. ಅಂದ್ರೆ ಎಷ್ಟು ನಾವು ಮನುಷ್ಯರು ಯಾವುದು ನಮ್ಮ ಬದುಕಿಗೆ ಬೇಕಾಗ್ಯದ ಅದನ್ನ ಎಷ್ಟು ಕಡಿಮೆ ಮಾಡಕ್ಕೆ ಪ್ರಯತ್ನ ಪಡಾಕತ್ತೀವಿ ಅಂತ. ಕೆಲಸಕ್ಕೆ ಬರದೇ ಇರುವಂತ ಕಾರ್ಯಗಳಿಗಾಗಿ ಏನೆಲ್ಲ ಮಾಡ್ತಾರೆ, ಆದ್ರೆ ಯಾವುದು ನಮ್ಮ ಸಮಾಜವನ್ನ ಒಗ್ಗೂಡಿಸ್ತದ, ನಮ್ಮ ಮನಸ್ಸುಗಳನ್ನ ಒಗ್ಗೂಡಿಸ್ತದ, ನಮ್ಮ ಮನೆತನಗಳನ್ನ ಉದ್ಧಾರ ಮಾಡ್ತದ, ನಮ್ಮ ಸಮಾಜದೊಳಗಿರುವಂತ ಯುವಕರಿಗೆ ಯಾವುದು ಮಾರ್ಗದರ್ಶನವನ್ನ ಮಾಡ್ತದ, ಇವತ್ತು ನೀತಿ ತಪ್ಪಿ ಹೋಗುವಂತ ಮಕ್ಕಳ ಬಾಳಿಗೆ ಯಾವುದು ಜ್ಞಾನದ ಬೆಳಕನ್ನ ಕೊಡ್ತದ, ಅದನ್ನಿವತ್ತು ಕಡಿಮೆ ಮಾಡುವಂತ ಜನಗಳ ಹೆಚ್ಚಾಗ್ಯಾರ. ಇವು ಹೆಚ್ಚಾಗಬೇಕು, ಕಡಿಮೆ ಆಗಬಾರದು. ಬಹುಶಃ ಇದೊಂದೇ ಇವತ್ತು ಏನಾದರೂ ಈ ಜಗತ್ತಿನ ಎಲ್ಲ ಸಂಕಟಗಳಿಗೆ ಪರಿಹಾರ ನೀಡುವಂತದ್ದು ಯಾವುದಾದ್ರೂ ಇದ್ರ ಅದು ಅಧ್ಯಾತ್ಮದ ಪುರಾಣ ಪ್ರವಚನಗಳ ವೇದಿಕೆಗಳ ಮಾತ್ರ ಈ ಸಮಾಜವನ್ನ ಸರಿ ಮಾಡಲಿಕ್ಕೆ ಸಾಧ್ಯವೇ ವಿನಃ ಉಳಿದಂತ ಯಾವ ವ್ಯವಸ್ಥೆಗಳು ಕೂಡ ಮಾನವ ಸಮಾಜದಲ್ಲಿ ಇವತ್ತು ಉಳಿದಿಲ್ಲ. ಆ ಹಿನ್ನೆಲೆಯೊಳಗ ಇವತ್ತು ಖರ್ಚಿಗನೂರಿನ ಕೀರ್ತಿ ಎಷ್ಟು ಬೆಳೆದಿದೆ ಅಂದ್ರೆ, ಇವತ್ತು ನಾನು ಆಶ್ರಮದಿಂದ ಬರುವಾಗ ಮಸ್ಕಿಯಲ್ಲಿ ಒಂದು 4 ಜನ ನಮ್ಮ ಪ್ರೀತಿಯ ಆತ್ಮೀಯ ಭಕ್ತರು ನಿಂತಿದ್ರು. ನಮ್ಮ ನೋಡಿ ಕೈ ಮಾಡಿದಾಗ ಅಲ್ಲಿ ಗಾಡಿ ನಿಲ್ಲಿಸಿ ಅವ್ರ ಜೊತೆಗೆ ಮಾತಾಡಿ, ಬುದ್ಧಿ ಈ ಕಡೆ ಹೊರಟೀರಿ ಅಂತ ಕೇಳಿದ್ರು. ಖರ್ಚಿಗನೂರಿಗೆ ಹೊಂಟೀವಿ ಅಂತ ನಾವು ಅಂದಿವಿ. ಆವಾಗ ಅವ್ರಂದ್ರು, ಬುದ್ಧಿ 3 ತಿಂಗಳು ಬಸವ ಪುರಾಣ ಮಾಡಿದ್ರಲ್ರಿ, ಆ ಊರಿಗೆ ಏನ್ರಿ ಅಂದ್ರ. ಅಂದ್ರ ಮುಗಿದು 12 ವರ್ಷ ಆಗ್ಯದಂದ್ರು ಜನರ ತಲೆಯೊಳಗೆ ಖರ್ಚಿಗನೂರು 3 ತಿಂಗಳ ಬಸವ ಪುರಾಣದ ಇತಿಹಾಸಕ್ಕ ಸಾಕ್ಷಿಯಾಗಿ ಉಳಿದದಂದ್ರ ಎಷ್ಟು ದೊಡ್ಡ ಕೆಲಸ. ಆ ಪರಂಪರೆಯನ್ನ ಇವತ್ತು ನೀವು ಉಳಿಸ್ಕೊಂಡು ಬೆಳೆಸ್ಕೊಂಡು ಪ್ರತಿ ವರ್ಷವೂ ಕೂಡ ಮತ್ತೆ ಮತ್ತೆ ರುದ್ರಮುನಿ ಮಹಾಶಿವಯೋಗಿಗಳು ಹಾಕಿಕೊಟ್ಟಿರುವಂತ ಈ ಪರಂಪರೆ, ಅವರೇ ಇದನ್ನು ಮಾಡಿದವರು, ಅವರೇ ಇದನ್ನು ಹುಟ್ಟಾಕಿದವರು, ಅವರೇ ಈ ಮಿತಿಯನ್ನು ಗೊತ್ತು ಮಾಡಿದವರು. ಎಲ್ಲ ಮಿತಿಗಳ ಚರ್ಚೆ ಆಗುವಾಗ ಅದು ಇಳಕಲ್ಲ ಅಪ್ಪುಗಳ ಮುಂದೆನೇ ಇದೆಲ್ಲ ಚರ್ಚೆ ಆಗಿರುವಂತದ್ದು ಲಿಂಗ ಪೂಜಾ ಮಂದಿರದೊಳಗೆ. ಕಾರಣ ಏನು ಅಂದ್ರೆ
ಬುದ್ಧಿ ಮತ್ತು ತಾವು ಮಂಗಲಕ್ಕೆ ದಯಮಾಡಿಸ್ಬೇಕು ಅಂದ್ರೆ ನಾವು ಚಿತ್ತರಗಿಯ ಜಾತ್ರೆಯನ್ನು ಮುಗಿಸ್ಕೊಂಡು ಬರ್ತೀವಿ, ಹಿಂಗೆ ಇಟ್ಕೋಬೇಕು ನೀವು ದಿನಾಂಕ ಅಂತ ಹೇಳಿದವರೇ ನನ್ನ ಪೂಜ್ಯ ಗುರುಗಳು. ಹಾಗಾಗಿ ಆ ಸಂಬಂಧಗಳೆಲ್ಲ ಹಿಂದಿನಿಂದ ಬೆಳೆದು ಬಂದಿರುವಂತ ಸಂಬಂಧಗಳು. ಆ ಸಂಬಂಧಕ್ಕೆ ಮಹಾ ಬೆಳಕಾಗಿರುವಂತವರು ಪರಮ ಪೂಜ್ಯ ಸದ್ಯದ ಅಭಿನವ ಮಹಂತ ಮಹಾಶಿವಯೋಗಿಗಳು. ನಿಮ್ಮನ್ನೆಲ್ಲ ಕಟ್ಟಿಕೊಂಡು ಈ ಪರಂಪರೆಯನ್ನ ಅವ್ರು ಬೆಳೆಸ್ಕೋತ ಹೊರಟಾರ. ನೋಡ್ರಿ, ಬಸವ ಪುರಾಣದಾಗ ಈ ಛತ್ತಿ ಇಲ್ಲಿ ತನ ಅಟ್ಟ ಇತ್ತು, 1, 2, 3, ಈಗ ಅಲ್ಲಿ ತನ ಹೋಗ್ಯಾರ. ನಾನು ಬಸನಗೌಡ್ರಿಗೆ ಕೇಳಿದೆ, ಅಧ್ಯಕ್ಷರಿಗೆ, ಜೆ ಬಸನಗೌಡ್ರಿಗೆ, ಇನ್ನು ಎಲ್ಲಿ ತನ ಹೋಗುತ್ತೀರಿ ಇದು ಅಂತೇಳಿ. ಯಪ್ಪ ಇನ್ನೊಂದು 2 ಮಾಡಿ ಮುಗಿಸ್ಬಿಡ್ತೀವಿ ಅಂತ. ಅಲ್ಲಿ ತನ ಇದು ವರ್ಷ ಬೆಳ್ಕೋತ ಹೊಂಟದ್ದು. ಇಷ್ಟೇ ಅಲ್ಲ, ಬಂಧುಗಳೇ ನನಗೆ ಎಷ್ಟು ಖುಷಿ ಆಯಿತು, ಹಾಗೆ ನೋಡ್ಕೋತ ಹೋದೆ. ಅಲ್ಲಿ ಪ್ರಸಾದ ನಿಲಯ ನಿರ್ಮಾಣ ಆಗ್ಯದ. ಎಷ್ಟು ಬಯಲು, ಪ್ರಸಾದಕ್ಕೊಂದು ಕಡೆ ವ್ಯವಸ್ಥೆ, ಎಷ್ಟು ಅಭಿವೃದ್ಧಿ, ಎಷ್ಟು ಕಾರ್ಯಗಳು ಇಲ್ಲಿ ನಡೆದಾವಂದ್ರೆ ಬಹುಶಃ ಒಬ್ಬ ಶಿವಯೋಗಿ ಮನವೊಲಿದು ದಯ ತುಂಬಿ ಅವರು ದಯಮಾಡಿಸಿ ಆಶೀರ್ವಾದ ಮಾಡಿದರೆ ಸಾಕು. ಅವರ ಆಶೀರ್ವಾದದ ಬೆಳಕಿನೊಳಗ ಎಲ್ಲ ಬೆಳಕನ್ನು ನಾವು ಕಾಣಲಿಕ್ಕೆ ಸಾಧ್ಯ ಅದ. ಹಾಗಾಗಿ ಆ ಬೆಳಕೆ ಇಂದಿನ ದೀಪಾವಳಿಯ ಬೆಳಕು. ಇವತ್ತು ನಾವು ಭಾರತೀಯರು ದೀಪಾವಳಿಯ ಬೆಳಕಿನ ಹಬ್ಬವನ್ನ ಇಂದು ಆಚರಣೆ ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಇವತ್ತು ನಮ್ಮ ನಿರಂಜನ ಪರಂಪರೆಗೆ, ಶರಣ ಪರಂಪರೆಗೆ, ಬಹುದೊಡ್ಡ ಷಟ್ಸ್ಥಲ ಪರಂಪರೆಯ ಬೆಳಕನ್ನು ಚೆಲ್ಲಿರುವಂತ ಷಟ್ಸ್ಥಲ ಜ್ಞಾನಿ ಚನ್ನಬಸವಣ್ಣನವರ ಜನನದ ದಿನ ಇದು, ಅವರು ಹುಟ್ಟಿದ ದಿನ. ಹಾಗಾಗಿ ಇವತ್ತು ನಾಡಿನ ತುಂಬ ಬಸವ ಸಂಸ್ಕೃತಿಯನ್ನ ಮೈಗೂಡಿಸಿಕೊಂಡವರು ಇವತ್ತಿನ ದಿನವನ್ನ ಕೇವಲ ದೀಪಾವಳಿಯ ಪಾಡ್ಯವಾಗಿ ಆಚರಣೆ ಮಾಡದೇನೆ ಚನ್ನಬಸವಣ್ಣನವರ ಅರಿವಿನ ಅನುಭವದ ಜಯಂತಿಯನ್ನಾಗಿ ಇವತ್ತು ಆಚರಣೆ ಮಾಡುವಂತ ಒಂದು ವಿಶೇಷ ಪರಂಪರೆ ನಮ್ಮಲ್ಲಿ ಬೆಳೆದು ಬಂದಿರುವಂತದ್ದು. ಹಾಗಾಗಿ ಮೊದಲಿಗೆ ನಮ್ಮೆಲ್ಲರಿಗೂ ಕೂಡ ದೀಪಾವಳಿ ಬೆಳಕಿನ ಹಬ್ಬದ ಚನ್ನಬಸವಣ್ಣನವರ ಜಯಂತ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನ ನಿಮಗೆಲ್ಲ ಕೋರುವುದರ ಮೂಲಕ, ಇವತ್ತು ಮೊದಲನೇ ದಿನ ಆಗಿರುವುದರಿಂದ ಸ್ವಲ್ಪ ವಿಳಂಬವಾಗಿ ಪತ್ರಿಕೆಯಲ್ಲಿ ಮುದ್ರಣ ಆಗಿರೋದು 6:30ಕ್ಕೆ ಪ್ರಾರಂಭ, 8:30ಕ್ಕೆ ಮಂಗಲ. ಆದ್ರೆ ಇವತ್ತು ಮೊದಲನೇ ದಿನ ಆಗಿರೋದ್ರಿಂದ ನಮ್ಮ ಪ್ರಾರಂಭವೂ ಕೂಡ ತಡವಾಗಿ ಆಗಿದೆ. ನಾಳೆಯಿಂದ ನಾವೆಲ್ಲರೂ ಸಮಯಕ್ಕೆ ಸರಿಯಾಗಿ ಆ ಪತ್ರಿಕೆಯಲ್ಲಿ ಯಾವುದನ್ನು ಮುದ್ರಣ ಮಾಡಿಸಿದ್ದೇವೆ ಆ ಸಮಯಕ್ಕೆ ತಕ್ಕಂತೆ ಈ ಪುರಾಣ ಪ್ರವಚನವನ್ನು ನಿತ್ಯ 2 ಗಂಟೆಗಳ ಕಾಲ ಆನಂದವಾಗಿ ಕೇಳುವಂತ ಆ ಸಮಯವನ್ನ ನಾವೆಲ್ಲ ಬಳಸಿಕೊಳ್ಳೋಣ ಅನ್ನುವಂಥ ಮಾತುಗಳನ್ನ ತಮ್ಮ ಜೊತೆಯಲ್ಲಿ ಹಂಚಿಕೊಂಡು, ಇವತ್ತು ನಿಜವಾಗಲೂ ಕೂಡ ನಮ್ಮ ನಾಡಿನ ಒಬ್ಬ ಪರಮಶಿವಯೋಗಿಯ ಚರಿತ್ರೆಯನ್ನ ಹೇಳುವಂತ ಕೇಳುವಂತ ಒಂದು ಸುಯೋಗ ಇದೆ. ಇದಕ್ಕೊಂದು ಕಾರಣವೂ ಕೂಡ ಇದೆ. ಸಿದ್ಧಗಂಗೆಯ ಶ್ರೀ ಕ್ಷೇತ್ರದಲ್ಲಿ ಕರ್ಚಿಗನೂರಿನ, ಸಿರುಗುಪ್ಪ ತಾಲೂಕಿನ ಸುತ್ತಮುತ್ತಲಿನ ಬೇರೆ ಬೇರೆ ಹಳ್ಳಿಗಳ ನಮ್ಮ ಮಕ್ಕಳು ಅಲ್ಲಿಗೆ ವಿದ್ಯಾರ್ಥಿಗಳಾಗಿ ಹೋಗಿ ಆ ಶಿವಯೋಗಿಯ ತಾಣದಲ್ಲಿ ಆಶ್ರಯವನ್ನು ಪಡ್ಕೊಂಡು ಸಿದ್ಧಗಂಗೆಯ ಅನ್ನ ಪ್ರಸಾದವನ್ನು ಸ್ವೀಕಾರ ಮಾಡಿ ಅಕ್ಷರ ಜ್ಞಾನವನ್ನ ಮಾಡಿಕೊಂಡು ಬಹುಶಃ ತಮ್ಮ ತಮ್ಮ ಬದುಕನ್ನ ಕಟ್ಟಿಕೊಂಡಿರುವಂತ ಬಳಗ ಕರ್ಚಿಗನೂರಿನೊಳಗೂ ಇದೆ, ಈ ಭಾಗದ ಹಳ್ಳಿಗಳಲ್ಲಿಯೂ ಕೂಡ ಇದೆ. ಬಹುಶಃ ಕಲ್ಯಾಣ ಕರ್ನಾಟಕದ ಬೀದರ್ ಜಿಲ್ಲೆಯಿಂದ ಹಿಡ್ಕೊಂಡು ಈ ಭಾಗದ ಎಲ್ಲ ನಮ್ಮ ಮಕ್ಕಳು ಸಿದ್ಧಗಂಗೆಯಲ್ಲಿ ನೋಡಿ ಆಶ್ರಯವನ್ನು ಪಡ್ಕೊಂಡು ವಿದ್ಯೆಯನ್ನು ಕಲಿತು ದೊಡ್ಡ ದೊಡ್ಡ ಸ್ಥಾನಗಳಿಗೂ ಹೋಗಿದ್ದಾರೆ. ಬದುಕಿಗೆ ಎಷ್ಟು ಬೇಕೋ ಅಷ್ಟು ವಿದ್ಯೆಯನ್ನು ಕೂಡ ಪಡ್ಕೊಂಡು
ಒಂದು ಸುಸಂಸ್ಕೃತ ಒಳ್ಳೆಯ ಜೀವನವನ್ನು ಕಳೆಯುವಂತ ಮಕ್ಕಳಾಗಿ ನಮ್ಮ ಹಳ್ಳಿಯ ಮಕ್ಕಳು ನಿರ್ಮಾಣ ಆಗಿದ್ದಾರೆ. ಆ ಹಿನ್ನೆಲೆಯಲ್ಲಿ ಇವತ್ತು ಈ ಊರಿನ ಈ ಭಾಗದ ಮಕ್ಕಳೆಲ್ಲ ಸೇರಿಕೊಂಡು ಒಂದು ಸಂಕಲ್ಪ, ಅವರು ಆ ತಾಣದ ಮಹಾಶಿವಯೋಗಿಯ ಅನ್ನ ಪ್ರಸಾದವನ್ನು ಸ್ವೀಕಾರ ಮಾಡಿ ನಾವೆಲ್ಲ ಜೀವನವನ್ನ ಬದುಕನ್ನ ಕಟ್ಟಿಕೊಂಡಿದ್ದೇವೆ. ಹಾಗಾಗಿ ಆ ಶಿವಯೋಗಿಯ ನೆನಪು ಸದಾ ನಮ್ಮ ಬದುಕಿನಲ್ಲಿ, ನಮ್ಮ ಬಾಳಿನಲ್ಲಿ, ನಮ್ಮ ಭಾಗದಲ್ಲಿ ಇರಬೇಕು ಅನ್ನುವಂಥ ಮಹದಾಶಯವನ್ನು ಇಟ್ಟುಕೊಂಡು ಪರಮ ಪೂಜ್ಯನ ಮುಂದೆ ತಮ್ಮ ಭಾವನೆಗಳನ್ನು ಹಂಚಿಕೊಂಡು ಪೂಜ್ಯ ಹಾಲ್ವಿಯ ಮಹಂತ ಶಿವಯೋಗಿಗಳ ಒಪ್ಪಿಗೆಯನ್ನು ಪಡ್ಕೊಂಡು ನಮ್ಮ ಭಾಗದವರೇ ಆಗಿರುವಂತ ಬಳಗಾನೂರಿನ ಅಪರೂಪದ ಕಾವ್ಯವನ್ನ ಬರೆಯುವಂತ ಚರಭಯ್ಯ ಸ್ವಾಮಿಗಳು ಸರ್ಗಣಾಚಾರಿ ಮಠ ಅವರ ಮೂಲಕ ಒಂದು ವಿನೂತನವಾಗಿರುವಂತ ಶಿವಕುಮಾರ ಮಹಾಸ್ವಾಮೀಜಿಯವರ ಬದುಕಿನ ಕುರಿತಾಗಿರುವಂತ ಒಂದು ಪುರಾಣವನ್ನ ಅವರು ರಚನೆ ಮಾಡಿಸಿದ್ದಾರೆ. ಅದು ಮುಂದಿನ ಜನವರಿಯಲ್ಲಿ ಮುದ್ರಣ ಕಾಣುತ್ತದೆ. ಆದರೆ ಆ ಪ್ರತಿಯನ್ನೇ, ಆ ಕೃತಿಯನ್ನೇ ಇಟ್ಟುಕೊಂಡು ಇವತ್ತು ಖರ್ಚಿಗನೂರಿನಲ್ಲಿ ಅದನ್ನು ಆರಂಭ ಮಾಡಬೇಕು ಅಂತ ತಿಳ್ಕೊಂಡು ಸಂಕಲ್ಪ ಮಾಡಿದ್ದು ಇದು ಬಹಳ ದೊಡ್ಡ ಕೆಲಸ. ಅದಕ್ಕೆ ಪೂಜ್ಯರ ಒಪ್ಪಿಗೆಯನ್ನು ಪಡ್ಕೊಂಡು ಅವರ ಕೃಪಾ ಬೆಳಕಿನೊಳಗೆ ಎಲ್ಲ ಯುವಕರು ರಚನೆ ಮಾಡಿರುವಂತ ಆ ಕವಿಗಳನ್ನು ಕೂಡ ಕರ್ಕೊಂಡು ಆ ರಚನೆ ಮಾಡಿರುವಂತ ಬಿಡಿ ಬಿಡಿ ಹಾಳೆಗಳನ್ನು ಕೂಡ ತೆಗೆದುಕೊಂಡು ಸಿದ್ಧಗಂಗೆಗೆ ಹೋಗಿ ಸದ್ಯದ ಪೀಠಾಧಿಪತಿಗಳಾಗಿರುವಂತ ಹಿರಿಯ ಪೂಜ್ಯರಾದ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪ ಸಿದ್ಧಲಿಂಗ ಮಹಾಸ್ವಾಮಿಗಳವರ ಗಮನಕ್ಕೆ ತಂದು ಅವರ ಒಪ್ಪಿಗೆಯನ್ನು ಪಡೆದುಕೊಂಡು ಈ ಪ್ರವಚನವನ್ನ ಆರಂಭ ಮಾಡಿಸಲಿಕ್ಕೆ ಬಹುಶಃ ಬಳಗವೆಲ್ಲ ಕಾರಣ ಆಗಿದೆ ಅಂತ ತಿಳ್ಕೊಂಡು ನಾನು ಭಾವಿಸುತ್ತೇನೆ. ಬಹಳ ವಿಶೇಷ ಅಂದ್ರೆ ಬಹುಶಃ ಒಬ್ಬ ಮಹಾತ್ಮನ ಚರಿತ್ರೆ ಅದು ಗೀತೆಯಾಗಿ, ಕಾವ್ಯವಾಗಿ, ಕಥೆಯಾಗಿ, ಚರಿತ್ರೆಯಾಗಿ, ಪುಸ್ತಕವಾಗಿ ಏನೆಲ್ಲ ಆಗಿ ನಮಗೆ ಸಿಗಬಹುದು. ಆದರೆ ಅವರು ಬದುಕಿದ ಬದುಕಿದೆಯಲ್ಲ, ಅದು ಕಾಲಕಾಲಕ್ಕೂ ಸತ್ಯ, ಅದು ಅಮರ, ಅದಕ್ಕೆ ಎಂದೂ ಕೂಡ ಸಾವಿಲ್ಲ. ಒಂದು ವ್ಯವಸ್ಥೆ ಮಾಡಿಕೊಂಡಿದ್ದೇವೆ. ದೀಪಾವಳಿಯ ಪಾಠ್ಯ ಪ್ರಾರಂಭ ಮಾಡಬೇಕು, ಮುಂದೆ ಬರುವಂತ ಗೌರಿ ಹುಣ್ಣಿಮೆ, ಅದಾದ 2 ದಿನಕ್ಕೆ ಮಂಗಲ. ಇದು ನಾವು ಮಾಡಿಕೊಂಡಿರುವಂತ ಒಂದು ದಿನಾಂಕದ ಚೌಕಟ್ಟು, ಒಂದು ಸಮಯ. ಆದ್ರೆ ನನಗಿಕ್ಕನಿಸ್ತದಲ್ಲ, 111 ವರ್ಷಗಳ ಕಾಲ ಬಸವಾದಿ ಪ್ರಮತರು ತೋರಿರುವಂತಹ ಇಷ್ಟಲಿಂಗದ ಶಿವಯೋಗದ ಸಾಧನೆಯ ಮೂಲಕ ಒಬ್ಬ ಪರಮ ಶಿವಯೋಗಿಯಾಗಿ, ನಡೆದಾಡುವ ದೇವರಾಗಿ ಹಳ್ಳಿ ಹಳ್ಳಿಗಳಿಗೆ ಹೋಗಿ ಜೋಳಿಗೆಯನ್ನು ಹಿಡಿದು ಆ ಜೋಳಿಗೆಯೊಳಗ ದವಸ ಧಾನ್ಯಗಳ ಭಿಕ್ಷೆಯನ್ನು ಬೇಡಿಕೊಂಡು ಬಂದು ಅಂದು ಅವರ ಪೂಜ್ಯ ಗುರುಗಳಾಗಿರುವಂತ ಉದ್ಧಾನ ಮಹಾಶಿವಯೋಗಿಗಳ ಕೃಪೆಯನ್ನು ಪಡೆದು ಅದೇ ಕ್ಷೇತ್ರದೊಳಗ 30-40 ಮಕ್ಕಳು ಇರುವ ಕಾಲದೊಳಗ ಇವರೂ ಕೂಡ ಶಿವಣ್ಣನಾಗಿ ವಿದ್ಯಾರ್ಥಿಯಾಗಿ ಆ ನಿಲಯದೊಳಗೆ ಸೇರಿ ಅಲ್ಲಿಯೇ ಅಕ್ಷರ ಜ್ಞಾನವನ್ನು ಮಾಡಿಕೊಂಡು ಅಲ್ಲಿ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಕ್ಷೇತ್ರವನ್ನು ಬಿಟ್ಟು ಬೆಂಗಳೂರಿಗೆ ಹೋಗಿ ಅಲ್ಲಿ ಅಧ್ಯಯನ ಮಾಡಿ ಮರಳಿ ಬಂದಾಗ ಒಬ್ಬ ಗುರುವಿನ ಕೃಪಾ ದೃಷ್ಟಿಗೆ ಪಾತ್ರರಾಗಿ ಶಿವಣ್ಣ ಅನ್ನುವಂತ ಒಬ್ಬ ಬಾಲಕ ಶಿವಕುಮಾರನಾಗಿ ಪರಿವರ್ತನೆಯ
ಅಂದು ಪರಮ ಗುರುಗಳು ತೋರಿರುವ ದಾರಿಯೊಳಗ ನಮ್ಮ ಇಡೀ ಬದುಕನ್ನ ಬಳಸಿಕೊಂಡು ಆ ಕ್ಷೇತ್ರವನ್ನ ಬೆಳೆಸಿಕೊಂಡು 40 ಮಕ್ಕಳಿಂದ ಆರಂಭವಾಗಿರುವಂತ ಪ್ರಸಾದ ನಿಲಯ ಇವತ್ತು 16,000 ಮಕ್ಕಳಿಗೆ ಮಹಾಪ್ರಸಾದವನ್ನು ಕೊಡುವಂತ ಒಬ್ಬ ಅಪರೂಪದ ಜಂಗಮನ ಮಹಾಕ್ಷೇತ್ರವಾಗಿ ಬೆಳಗ್ತಾ ಇದೆಯಲ್ಲ. ಇದು ಈ ಶತಮಾನದ ಒಂದು ಅದ್ಭುತವಾದ ಪವಾಡ, ಇದೊಂದು ಅದ್ಭುತವಾದ ಇತಿಹಾಸ, ಇದೊಂದು ಅದ್ಭುತವಾದ ಚರಿತ್ರೆ. ಇಂಥ 111 ವಸಂತಗಳ ಶತಶತಮಾನಗಳ ಬದುಕಿನ ಸಾಧನೆ ಮಾಡಿರುವಂತ ಆ ಮಹಾಶಿವಯೋಗಿಯ ಬದುಕಿನ ಪ್ರಸಂಗಗಳನ್ನ 17 ದಿನಗಳ ಕಾಲ ಕೇಳುವಂತ ಯೋಗ ಇದೆಯಲ್ಲ, ಇದು ನಮ್ಮ ವ್ಯವಸ್ಥೆಯೊಳಗೆ ನನಗನಿಸುವ ಮಟ್ಟಿಗೆ ಇದು ಬಹಳ ಕಡಿಮೆನೆ. ನನಗೆ ಹಿಂಗನಿಸ್ತದಲ್ಲ, 111 ವರ್ಷ ಅವರು ಬದುಕ್ಯಾರಂದ್ರೆ ಕೊನೆಗೆ 111 ದಿನ ಆದರೂ ಬೇಕು ಅವ್ರದ್ದು ಕೇಳಾಕ, ಅಷ್ಟಾದ್ರೂ ಮುಗಿಯುವುದಿಲ್ಲ. ಏನು ಅವರ ಬದುಕು, ನನ್ನ ಬದುಕಿನ ಧನ್ಯತೆ. ನಾನು ನಿಜವಾಗಲೂ ಪುಣ್ಯವಂತ, ಭಾಗ್ಯವಂತ. ನಾನು 17ನೇ ವಯಸ್ಸಿನೊಳಗ ಯಡಿಯೂರಿನಲ್ಲಿ ನಾನು ವ್ಯಾಸಂಗ ಮಾಡ್ತಿದ್ದೆ. ಆವಾಗ ಬಹುಶಃ ತುಮಕೂರಿಗೆ ಹೋಗ್ಲಿಕ್ಕೆ, ಯಡಿಯೂರಿಗೆ ಹೋಗ್ಲಿಕ್ಕೆ ಒಂದೇ ಒಂದು ಬಸ್ಸು, ಯಾದಗಿರಿ ಬೆಂಗಳೂರು ಅಂತ ಹೇಳಿ ಒಂದು ಬಸ್ಸು, ಅದು ನಮ್ಮ ಊರಿನ ಮೇಲಿಂದನೇ ಹೋಗ್ತಿತ್ತು, ಮುದುಗಲ್ಲಿಂದ. ಅದು ರೆಡ್ ಬಸ್. ಅವಾಗ ಈ ತರದ ಯಾವ ಬಸ್ಸುಗಳು ಅವಾಗಿರ್ಲಿಲ್ಲ. ಅವು ಸಿಕ್ಕರೆ ದೊಡ್ಡ ಪುಣ್ಯ ಇತ್ತು. ಈಗಂತೂ ಗಣಮಕ್ಕಳಿಗೆ ಬಸ್ ಸಿಗೋದಿಲ್ಲ. ಯಾಕಂತ ನಿಮಗೆ ಗೊತ್ತದ, ಎಲ್ಲಾ ಬಸ್ಸಿನಾಗ ಅವ್ವಾಗಳ ಫುಲ್ ಆಗ್ಯಾರ. ಬಹಳ ವಿಶೇಷ ಅಂದ್ರೆ ಆ ಬಸ್ಸಿನೊಳಗೆ ಹೋಗಿ ನಾವು ತುಮಕೂರು ತಲುಪುವಾಗ 3 ಗಂಟೆ ಆಗಿರ್ತೀವಿ. ಬೆಳಗಿನ ಜಾವದ 3 ಗಂಟೆ. ನೋಡಿ, ಆ 3 ಗಂಟೆ ನುಸ್ಕಿನೊಳಗೆ ತಲೆ ಮೇಲೆ ಟಣಕ್ ಹೊತ್ಕೊಂಡು, ಕೈಯಾಗ ಒಂದು ಬ್ಯಾಗ್ ಹಿಡ್ಕೊಂಡು ವಿದ್ಯಾರ್ಥಿಗಳು ನಾವು ಅವಾಗ ಸಿದ್ಧಗಂಗೆಗೆ ನಡ್ಕೋತ ಹೋಗಿದ್ವಿ ತುಮಕೂರಿಂದ. ಆ ರೈಲ್ವೆ ಗೇಟ್ ದಾಟಿ ಹಳೆ ಮಠದ ಆ ಗೇಟಿನೊಳಗೆ ಹೋದಾಗ ಬಹುಶಃ ಬೆಳಗಿನ ಜಾವದ ಜಾಗಟೆ ಕೇಳ್ತಿತ್ತು. ಪೂಜ್ಯರು ಶಿವಯೋಗದ ಲಿಂಗಾರ್ಚನೆಯಲ್ಲಿ ಆನಂದ ಪಡುವ ಕಾಲ. ಇನ್ನೇನು ಪಾದೋದಕ ಪ್ರಸಾದ ಮುಗಿಸಿ ಕೆಳಗೆ 5 ಗಂಟೆಗೆ ಬರುವಂತ ಸಮಯ. ಬಹುಶಃ ನಾವು ಹೋಗಿ ಅವ್ರ ದರ್ಶನ ಮಾಡ್ಕೊಳ್ತಿದ್ವಿ. ಎಷ್ಟೋ ಬಾರಿ ಅವರೊಂದಿಗೆ ಕೂತ್ಕೊಂಡು ಲಿಂಗಾರ್ಚನೆ ಮಾಡಿಕೊಂಡಿರುವಂತ ಆ ಪರಮ ಶಿವಯೋಗಿಯ ಪಾದೋದಕವನ್ನ ನಮ್ಮ ಲಿಂಗದ ಮೇಲೆ ಎರೆದು ಆ ಸ್ವೀಕಾರ ಮಾಡಿಕೊಂಡಿರುವಂತ ಆ ಕ್ಷಣಗಳನ್ನ ನನ್ನ ಬದುಕಿನಲ್ಲಿ ಎಂದಿಗೂ ಕೂಡ ಬರೀಲಿಕ್ಕೆ ಆಗಿಲ್ಲ. ಅವರ ಜೊತೆಗೆ ಅವರು ಬೆಳಗಿನ ಜಾವ ತೆಗೆದುಕೊಳ್ಳುವಂತ ತಟ್ಟೆ ಇಡ್ಲಿ, ಅಪರೂಪವಾಗಿರುವಂತ ಕಾಯಿ ಚಟ್ನಿ ಜೊತೆಗೆ ಕುಡಿಸ್ಕೊಂಡೆ ನಮಗೆಲ್ಲ ಪೂಜ್ಯರು ಪ್ರಸಾದವನ್ನು ಮಾಡಿಸುವಂತ ಆ ದಿನಮಾನಗಳು. ಹಾಗಾಗಿ ಅವರನ್ನ ಕಂಡು ಅವರ ದರ್ಶನ ಮಾಡಿಕೊಂಡು ಕೊನೆಗೆ ಅವರು ಲಿಂಗೈಕ್ಯರಾಗುವಾಗಲೂ ಕೂಡ ನಾನು ಆ ಭಾಗಕ್ಕೆ ಹೋದ್ರೆ ಸಾಕು, ಒಂದು ದಿನ ಸಿದ್ಧಗಂಗೆಯಲ್ಲಿ ಇದ್ದೆ, ಅವರ ಜೊತೆಗೆ ಲಿಂಗಾರ್ಚನೆ ಮಾಡಿಕೊಂಡೇ ಬರುವಂತ ಸಂಪ್ರದಾಯವನ್ನ ನನ್ನ ಜೀವನದೊಳಗೆ ನಾನು ರೂಢಿಸಿಕೊಂಡವನು. ಈಗಲೂ ಕೂಡ ಸಿದ್ಧಲಿಂಗ ಮಹಾಸ್ವಾಮಿಗಳ ಜೊತೆಯಲ್ಲಿ ನನ್ನ ಒಡನಾಟ ಇದೆ. ಮೊನ್ನೆ ಇವರೆಲ್ಲ ಹೀಗೆ ಪುರಾಣ ಪ್ರವಚನ ಪ್ರಾರಂಭ ಮಾಡ್ತೇವೆ, ಈ ಗ್ರಂಥ ಇವರು ರಚನೆ ಮಾಡಿದ್ದಾರೆ, ಹೇಳಲಿಕ್ಕೆ ಯಾರು ಬರ್ತಾರ ಅಂತ ಕೇಳಿದ್ಗಳೇನೆ ಇವರು ಹೇಳಿದ್ದಾರೆ, ಮುದುಗಲ್ಲ ಮಹಂತ ಸ್ವಾಮಿಗಳು ಬರ್ತಾರೆ ಅಂತ ಹೇಳಿ. ಆವಾಗ ಸಿದ್ಧಲಿಂಗ ಮಹಾಶಿವ ಯೋಗಿಗಳು ಇವರಿಗೆ ಅಪ್ಪಣೆ ಮಾಡಿ ಕಳಿಸ್ಯಾರ. ನಮ್ಗೆ ಅವ್ರು ಬಹಳ ಪರಿಚಯ, ಬಹಳ ಆತ್ಮೀಯರು, ಬಹಳ ಚಲೋ ಕೆಲಸ ಮಾಡಿಸಿದ್ರಿ, ಅವ್ರು ಹೇಳೋದೇ ಬಹಳ ಚಂದ, ಸಾಕಲ್ಲ, ಇದಕ್ಕಿಂತ ಇನ್ನೇನು ಬೇಕು ಬದುಕಿನೊಳಗ. ಹಾಗಾಗಿ ಅಂತ ಎಲ್ಲ ಅನುಭವಗಳ ಭಾವನೆಯನ್ನ
ಈ ಬದುಕಿನೊಳಗೆ ತುಂಬಿಕೊಂಡು ಎಲ್ಲಾ ಕಡೆಯೂ ಕೂಡ ಈ ಬದುಕಿಗೆ ಕೊಂಡಿಯಾಗಿರುವಂತಹ ಸತ್ಯಗಳು ಹಾಲ್ವಿ ಮಠ ಮಹಂತ ಶಿವಯೋಗಿಯ ಕರ್ತೃ ಗದ್ದುಗೆಯ ಸೇವೆಯನ್ನ 3 ವರ್ಷಗಳ ಕಾಲ ನಿತ್ಯವೂ ಸೇವಾ ಮಾಡಿರುವಂತ, ಅರ್ಚನೆ ಮಾಡಿರುವಂತ, ಪೂಜನೆ ಮಾಡಿರುವಂತ ಆ ಕ್ಷಣಗಳು ರುದ್ರಮುನಿ ತಾತನವರ ಬದುಕಿನ ಅನುಗ್ರಹದ ಬೆಳಕು, ಅದರ ಜೊತೆಗೆ ಸಿದ್ಧಗಂಗೆಯ ಮಹಾಬೆಳಕು. ಎಲ್ಲ ಸಂಬಂಧಗಳ ಮಧ್ಯದೊಳಗ ನಮ್ಮದೇ ಆಗಿರುವಂತ ಕರ್ಚಿಗನೂರಿನ ಪ್ರೀತಿಯ ಭಕ್ತರ ಮುಂದೆ ಮತ್ತೊಮ್ಮೆ ಶಿವಕುಮಾರ ಮಹಾಶಿವಯೋಗಿಗಳವರ ಚರಿತ್ರೆ ಹೇಳುವಂತ ಭಾಗ್ಯ ಸಿಕ್ಕಿರೋದು ನಿಜವಾಗಲೂ ಕೂಡ ಅದು ಬದುಕಿನ ಬಹಳ ದೊಡ್ಡ ಸೌಭಾಗ್ಯ ಅಂತ ತಿಳ್ಕೊಂಡು ನಾನು ಭಾವಿಸಿಕೊಂಡು ಇವತ್ತು ನಾನು ವಿಚಾರ ಮಾಡಿದೆ, ಯಾವುದು ಪುರಾತನವಾಗಿರುತ್ತದೋ ಅದು ಪುರಾಣವಾಗ್ತದೆ. ನಮ್ಮ ಕಣ್ಣಿಗೆ ಕಂಡದ್ದೆಲ್ಲ ಪುರಾಣ ಆಗೋದಿಲ್ಲ. ಆದರೂ ಒಂದು ಪುರಾಣದ ಪರಂಪರೆಯೊಳಗ ಶಿವಕುಮಾರ ಮಹಾಶಿವಯೋಗಿಗಳನ್ನು ಸೇರಿಸಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಈ ಪುರಾಣ ರಚನೆ ಆಗಿರುವುದು ಒಂದು ಕಡೆ ಸತ್ಯ. ಯಾವುದು ಹಳೆಯದೋ ಅದು ಪುರಾಣ. ಆದರೆ ಶಿವಕುಮಾರ ಮಹಾಶಿವಯೋಗಿಗಳನ್ನ ಈ ನಾಡು ಕಂಡಿದೆ, ಸಮಾಜ ಕಂಡಿದೆ, ನೀವೆಲ್ಲ ಕಂಡಿದ್ದೀರಿ, ಅವರ ಆಶೀರ್ವಾದವನ್ನ ಪಡ್ಕೊಂಡಿದ್ದೀರಿ. ಅವರು ಕಟ್ಟಿ ಬೆಳೆಸಿರುವಂತ ಬಸವೇಶ್ವರ ನಾಟಕವನ್ನು ಕೂಡ ಕರ್ಚಿಗನೂರಿನ ಈ ಪುಣ್ಯದ ನೆಲದೊಳಗ ನೀವು ಆಡಿಸಿ ಆನಂದ ಕೊಟ್ಟವರು, ಅವರ ಆಶೀರ್ವಾದವನ್ನು ಪಡ್ಕೊಂಡವರು. ಹಾಗಾಗಿ ಇದು ಪುರಾಣ ಅನ್ನೋದಕ್ಕಿಂತ ಆ ಕೃತಿಯನ್ನ ಆಧಾರವಾಗಿಟ್ಕೊಂಡು ಒಂದು ಕಡೆ ಹೇಳೋದು ಸತ್ಯ. ಆದರೂ ಕೂಡ ಇವತ್ತು ನೀವೇನು ವೇದಿಕೆ ಮೇಲೆ ಈ ಅಪರೂಪದ ಪದವನ್ನ ಏನು ಬಳಸಿಕೊಂಡಿದ್ದೀರಿ ಅದು ನಿಜವಾಗ್ಲೂ ನನಗೆ ಬಹಳ ಖುಷಿಯನ್ನು ಕೊಟ್ಟಿತು. ನೋಡಿ, ಸಿದ್ಧಗಂಗೆಯ ಶಿವಕುಮಾರೇಶ್ವರ ದಿವ್ಯ ಚರಿತಾಮೃತ, ಅವರ ಚರಿತಾಮೃತ ಅದು ನಿಜವಾಗಲೂ ದಿವ್ಯ ಚರಿತಾಮೃತ. ಅಂತ ಚರಿತಾಮೃತವನ್ನ ಇವತ್ತು ಸಂಪ್ರದಾಯದಂತೆ ಮೊದಲನೇ ದಿನ ಆಗಿರುವುದರಿಂದ ನಾವು ಆರಂಭ ಮಾಡ್ತಾ ಇದ್ದೇವೆ. ಆ ಕೃತಿಯನ್ನ ನಮಗೇನು ತಾವು ಕೊಟ್ಟಿದ್ದೀರಿ, ಆ ಕೃತಿಯೊಳಗೆ ಈ ಕಾವ್ಯವನ್ನ ರಚನೆ ಮಾಡಿರುವಂತಹದ್ದು. ಈ ಷಟ್ಪದಿಗಳಲ್ಲಿ 6 ತರದ ಪದಿಗಳಿದ್ದಾವೆ, 6 ಪ್ರಕಾರದಲ್ಲಿ ಈ ಕಾವ್ಯ ರಚನೆ ಆಗ್ತದೆ. ಇದು ಕನ್ನಡ ಸಾಹಿತ್ಯವನ್ನು ಓದಿದವರಿಗೆ ಇದೆಲ್ಲ ಗೊತ್ತಾಗ್ತದೆ. ಹಾಗಾಗಿ ಈ ಕಾವ್ಯದ ಅಪರೂಪವಾಗಿರುವಂತ ಭಾಮಿನಿ ಷಟ್ಪದಿ, ಅದರೊಳಗ ವಾರ್ಧಕ ಷಟ್ಪದಿ ಅಂತ ಬಹಳ ಪ್ರಮುಖವಾಗಿರುವಂತ ಷಟ್ಪದಿಗಳು. ಷಟ್ ಅಂದ್ರೆ 6, ಪದಿ ಅಂದ್ರೆ ಪದ್ಯಗಳಿಂದ ಕೂಡಿರುವಂತ ಆ ಸಾಲುಗಳು, ಪದಗಳು, ನುಡಿಗಳು. ಹಾಗಾಗಿ ಇವರು ಶರವಯ್ಯ ಸ್ವಾಮಿಗಳು, ಶಿವಕುಮಾರ ಮಹಾಸ್ವಾಮಿಗಳವರ ಈ ಪುರಾಣವನ್ನ ಅವರು ಬಹಳ ಪುರಾಣಗಳನ್ನು ಬರೆದಾರೆ. ಶರವಯ್ಯನವರು ನಮ್ಮ ಭಾಗದ ಬಹಳ ಅಪರೂಪದ ಕವಿಗಳವರಿಗೆ. ಯಾಕಂದ್ರೆ ಪುರಾಣದ ಕಾವ್ಯವನ್ನ ರಚನೆ ಮಾಡುವವರೇ ಬಹಳ ಕಡಿಮೆ ಅದಾರೆ, ಯಾರೂ ಇಲ್ಲ. ಒಂದು 4-6 ಜನ ಸಿಗ್ತಾರೆ ನಿಮಗಷ್ಟೇ ಇಡೀ ರಾಜ್ಯದೊಳಗೆ ಹುಡುಕಿದರು. ಅದರೊಳಗೆ ನಮ್ಮ ಭಾಗದವರು ಅಂದ್ರೆ ಇವರು, ಮತ್ತೆ ನಮ್ಮ ಪೂರ್ವಾಶ್ರಮದ ಸಂಬಂಧಿಗಳು ಕೂಡ. ಅವರು ಬಹಳಷ್ಟು ಜನ ಶಿವಯೋಗಿಗಳ ಮಹಾತ್ಮರ ಪುರಾಣಗಳನ್ನು ಬರೆದಾರೆ. ಬಹುಶಃ ಪುರಾಣದ ಪರಂಪರೆಯೊಳಗೆ ನಮ್ಮ ಸಿಂಧನೂರು ತಾಲೂಕಿನ ರೌಡಕುಂದದ ಪ್ರಭಾನಂದ ಪಂಡಿತರು ಅಂತಿದ್ರು, ಬಹಳ ಚಲೋ ಕಾವ್ಯವನ್ನ ರಚನೆ ಮಾಡ್ತಿದ್ರು. ಅವರು ಮೊದಲು ಪಟ್ಟದ್ದೇವರು, ನಂತರ ಅವರು ಆ ಸನ್ಯಾಸ ಜೀವನವನ್ನು ತ್ಯಾಗ ಮಾಡಿ ಗೃಹಸ್ಥರಾದರು. ಅದು ಹೆಂಗೆ ಗೃಹಸ್ಥರಾದರು ಅಂದ್ರೆ ಒಬ್ಬ ವಿಧವೆಯನ್ನ ಮದುವೆಯಾಗಿ ಆದರ್ಶ ಆದರು. ಅವರು ಪುರಾಣವನ್ನು ಬರೆದರು. ಬಹುಶಃ ಅವರು ಎಷ್ಟು ವಿಶೇಷ ಪುರಾಣ ಬರೆದರು ಅಂದ್ರೆ ಅಲ್ಲೀಪುರದ ಮಹಾದೇವತಾತನವರು ಪುರಾಣವನ್ನು ಬರೆದಾರ. ಬಹಳ ಅದ್ಭುತವಾದ ಪುರಾಣ ಬರೆದಾರ. ನೋಡಿ, ಆ ಪುರಾಣವು ಹೊಸದಾಗಿ ಬಿಡುಗಡೆ ಆದಾಗ ಧಾರವಾಡದೊಳಗೆ 3 ವರ್ಷ ಆ ಪುರಾಣವನ್ನ ಹೇಳುವಂತ ಯೋಗ ನಿಮ್ಮ ಮಹಂತ ಸ್ವಾಮಿಗಳಿಗೆ ಸಿಕ್ಕದು. ಇವರೆಲ್ಲ ನನ್ನ ಜೊತೆಗೆ ಸಾಥಿದಾರರಾಗಿದ್ದವರು ಧಾರವಾಡದೊಳಗೆ. ಅದಾದ್ಮೇಲೆ ನರಗುಂದದೊಳಗ 1 ತಿಂಗಳು ಒಬ್ಬ ಆರ್ಯ ವೈಶ್ಯ ಸಮಾಜದವರು ಆ ಪುರಾಣವನ್ನು ಹಂಚಿದ್ರು. ಅವರ ತಂದೆ 100 ವರ್ಷ ಬದುಕಿದ್ರು. ಆ ನೆನಹಿನಲ್ಲಿ ಅಲ್ಲೀಪುರದ ಮಹಾದೇವ ತಾತನವರ ಭಕ್ತರಾಗಿರೋದ್ರಿಂದ ನರಗುಂದದ ಚನ್ನಬಸವ ಶಿವಯೋಗಿಗಳ ನೆಲದೊಳಗ
ಒಂದು ತಿಂಗಳ ಆ ಪುರಾಣ ನಡೀತು. ಕಂಪ್ರಿಯೊಳಗ ಒಂದು ತಿಂಗಳ ಆ ಪುರಾಣವನ್ನು ನಾವು ಹೇಳಿದ್ವಿ. ನಮ್ಮ ಭಾಗದೊಳಗ ಅವರೊಬ್ಬರು ಪ್ರಭಾನಂದ ಪಂಡಿತರು ಅಂತ ಬಹಳ ಚಲೋ ಪುರಾಣವನ್ನು ಬರೆದಾರ. ಅದಾದ್ಮೇಲೆ ಬಳಗಾನೂರಿನ ಚರಭಯ್ಯ ಸ್ವಾಮಿಗಳು ಬಹಳ ಚಲೋ ಕಾವ್ಯಾತ್ಮಕವಾಗಿ ಪದಗಳನ್ನ ಜೋಡಿಸಿ ಪುರಾಣವನ್ನ ರಚನೆ ಮಾಡ್ಲಿಕ್ಕೆ ಇವರೊಬ್ಬರು ಅಪರೂಪದ ಸಿದ್ಧಹಸ್ತರು. ಆ ಹಿನ್ನೆಲೆಯೊಳಗ ಶಿವಕುಮಾರ ಶಿವಯೋಗಿಗಳ ಪುರಾಣವನ್ನ ಅವರು ರಚನೆ ಮಾಡ್ಯಾರ. ವಾರ್ಧಿಕ ಷಟ್ಪದಿಯೊಳಗ ಆ ಷಟ್ಪದಿಯ ಮೊದಲ ನುಡಿ ಬಹಳ ಚಂದ ರಚನೆ ಆಗ್ಯದ. ಅವರು ಮೊದಲಿಗೆ ನೋಡಿ ಶಿವಕುಮಾರ ಮಹಾಶಿವಯೋಗಿಗಳನ್ನೇ ಸ್ತುತಿ ಮಾಡಿ ಈ ಪುರಾಣವನ್ನು ಆರಂಭ ಮಾಡ್ತಾರೆ. ನಂತರ ಉಳಿದವ್ರನ್ನ ಬಹಳ ಜನ ನೆನಪು ಮಾಡಿಕೊಂಡಾರ. ಆದ್ರೆ ಯಾವ ಪುಣ್ಯಾತ್ಮನ ಪುರಾಣವನ್ನು ನಾನು ರಚನೆ ಮಾಡ್ತೇನೆ, ಆ ಪುಣ್ಯಾತ್ಮನ ಪುರಾಣದ ಮೊದಲ ನುಡಿಯನ್ನೇ ಆ ಶಿವಯೋಗಿಗೆ ಸಮರ್ಪಣ ಆಗಬೇಕು ಅನ್ನುವಂತ ರೀತಿಯೊಳಗ ಆ ಶಿವಯೋಗಿಯ ಸ್ಮರಣೆ ಮಾಡಿ ಈ ಪುರಾಣವನ್ನು ಅವರು ಆರಂಭ ಮಾಡ್ಯಾರ. ಬಹುಶಃ ಈ ನಾಡಿನೊಳಗೆ ಹುಟ್ಟು ಗುರುಡರ ಬಾಳಿಗೆ ಬೆಳಕನ್ನು ಚೆಲ್ಲಿರುವಂತ ಅಂಧ ಅನಾಥರ ದೇವರಾಗಿ, ಅವರು ಕೂಡ ನಡೆದಾಡುವ ದೇವರಾಗಿ, ಹೇಗೆ ಸಿದ್ಧಗಂಗಾ ಶ್ರೀಗಳು ಶತಾಯಿಯಾಗಿ ಬದುಕನ್ನ ಕಳೆದ್ರು, ಹಾಗೆ ಮತ್ತೊಬ್ಬ ಶತಾಯುಷಿ ಅಂದ್ರೆ ಗಾನಯೋಗಿ ಶಿವಯೋಗಿ ಪಂಡಿತ್ ಪುಟ್ಟರಾಜ ಕವಿ ಗವಾಯಿಗಳು ಅವರು ಕೂಡ ಬಹಳಷ್ಟು ಪುರಾಣಗಳನ್ನ ನಾವು ನೋಡಿದಂತೆ ರಚನೆ ಮಾಡಿರುವಂತ ಮಹಾಪೂಜ್ಯರು. ಬಸವ ಪುರಾಣವನ್ನ ಮೊದಲು ತೆಲುಗು ಭಾಷೆಯಲ್ಲಿ ಪಾಲ್ಕುರ್ಕಿ ಸೋಮನಾಥಾರಾಧ್ಯರು ರಚನೆ ಮಾಡಿದರು. ಅದನ್ನ ಅವರ ವರಶಿಷ್ಯನಾಗಿರುವಂತ ಹರಿಹರ ರಾಘವಾಂಕರ ಮಾರ್ಗದರ್ಶನದಲ್ಲಿ ಬದುಕನ್ನ ಕಟ್ಟಿಕೊಂಡಿರುವಂತ ಭೀಮಕವಿ ಆ ಪುರಾಣವನ್ನ ರಚನೆ ಮಾಡಿದ್ರು. ಅದಾದ ಮೇಲೆ ಬಹುಶಃ ನಮ್ಮ ಭಾರತ ದೇಶದೊಳಗೆ ಹಿಂದಿ ಭಾಷೆಯಲ್ಲಿ ಬಸವ ಪುರಾಣವನ್ನ ರಚನೆ ಮಾಡಿರುವಂತ ಮಹಾನುಭಾವರು ಅಂದ್ರೆ ಪಂಡಿತ್ ಪುಟ್ಟಯ್ಯಜ್ಜನವರು. ಆ ಕಾಲದಲ್ಲಿ ಆ ಪುರಾಣವನ್ನ ಈ ರಾಷ್ಟ್ರಕ್ಕೆ ಹಿಂದಿ ಭಾಷೆಯೊಳಗ ಅವರು ಅರ್ಪಣೆ ಮಾಡಿದ್ರು. ಅಂದಿನ ನಮ್ಮ ಭಾರತ ದೇಶದ ರಾಷ್ಟ್ರಾಧ್ಯಕ್ಷರಾಗಿರುವಂತ ಬಾಬು ರಾಜೇಂದ್ರ ಪ್ರಸಾದ್ ಅವರು ಅವರನ್ನ ದಿಲ್ಲಿಗೆ ಕರೆದು ಆ ಕಾಲದೊಳಗ ರಾಷ್ಟ್ರ ಪ್ರಶಸ್ತಿಯನ್ನು ಕೊಟ್ಟು ಪುಟ್ಟಯ್ಯಜ್ಜನವರನ್ನು ಗೌರವಿಸುವಂತಹ ಇತಿಹಾಸವನ್ನು ಕೂಡ ನಾವ್ಯಾರೂ ಮರಿಬಾರದು. ಅಂತ ಅಪರೂಪದ ಮಹಾನುಭಾವರ ಕನ್ನಡ ನಾಡಿ ಬಹಳ ವಿಶೇಷ ಅಂದ್ರೆ ನಮ್ಮ ಮಸ್ಕಿಯೊಳಗೊಬ್ರು ಬಸವಪ್ಪ ಶಾಸ್ತ್ರಿಗಳಂತಾಗಿ ಹೋದ್ರು. ಬಹಳ ಚಲೋ ಕಾವ್ಯವನ್ನು ರಚನೆ ಮಾಡ್ತಿದ್ರು. ಶತಮಾನಗಳ ಹಿಂದೆ ಆಗಿ ಹೋಗಿರುವಂತವರು. ಅದೇ ಮಸ್ಕಿ ತಾಲೂಕಿನ ಬೆಳಗಾನೂರಿನೊಳಗ ಶರಬೈನವರು ಈ ಪುರಾಣವನ್ನ ಬಹಳ ಸುಂದರವಾಗಿ ರಚನೆ ಮಾಡಿದ್ದಾರೆ. ಆ ಪುರಾಣ, ಆ ಚರಿತ್ರೆ ಒಂದು ಕಡೆ ನಮಗೆ ಮಾರ್ಗದರ್ಶನ ಮಾಡಿದ್ರು ಕೂಡ ನಮ್ಮ ಮತಿಯೊಳಗೆ ತುಂಬಿರುವಂತ ಶಿವಕುಮಾರ ಮಹಾಶಿವಯೋಗಿಗಳ ಬದುಕಿನ ಸಹಜವಾದ ಸತ್ಯಗಳನ್ನ, ಅವರ ಬಗ್ಗೆ ಬರೆದಿರುವಂತ ಬೇರೆ ಬೇರೆ ಕಾವ್ಯಗಳಿದ್ದಾವೆ, ಬೇರೆ ಬೇರೆ ಚರಿತ್ರೆಗಳಿದ್ದಾವೆ, ಬೇರೆ ಬೇರೆ ಸಾಹಿತ್ಯ ನಮಗೆ ಸಿಗ್ತದೆ. ಅದೆಲ್ಲದನ್ನ ಒಗ್ಗೂಡಿಸಿಕೊಂಡು ಒಟ್ಟು ಇವತ್ತು ಮೊದಲನೇ ದಿನ ಕಳೆದು ಹೋಗ್ತದೆ. ಬಹುಶಃ ನನಗನಿಸ್ತದೆ 15 ದಿನಗಳ ಕಾಲ ಅವರ ಚರಿತ್ರೆಯನ್ನ ಪೂರ್ಣವಾಗಿ ಕೇಳುವಂತ ಒಂದು ಯೋಗ ನಮಗೆ ಸಿಕ್ಕಿರುವಂತಹದ್ದು. ಅದನ್ನು ನಾವು ಪ್ರಾಮಾಣಿಕವಾಗಿ ಬಳಸಿಕೊಳ್ಳೋಣ ಅನ್ನುವಂತ ಮಾತನ್ನು ಹೇಳ್ತಾ, ಸಂಪ್ರದಾಯದಂತೆ ಈ ಚರಿತಾಮೃತದ ಈ ಪುರಾಣದ ಮೊದಲ ಒಂದು ನುಡಿಯನ್ನ ಓದುವುದರ ಮೂಲಕ ಇವತ್ತು ನಾವು ಚರಿತ್ರೆಯನ್ನ ಆರಂಭ ಮಾಡೋಣ. ನಾಳೆಯಿಂದ ಅವರ ಭವ್ಯವಾಗಿರುವಂತ ಚರಿತ್ರೆ ಅದು ಸಾಗ್ತಾ ಹೋಗ್ತದೆ ಅನ್ನುವಂತ ಸೂಚನೆಯನ್ನ ನಿಮಗೆ ಕೊಡುವುದರ ಮೂಲಕ ಈಗ ಆ ಪುರಾಣದ ಒಂದು ನುಡಿಯನ್ನ ನಮ್ಮ ಗಾಯಕರು ಪಾರಾಯಣ ಮಾಡ್ತಾರೆ. ಸಿದ್ಧಗಂಗೆಯ ಶಿವಕುಮಾರೇಶ್ವರ ದಿವ್ಯ ಚರಿತಾಮೃತಾರಂಭೆ ಶ್ರೀಮದಮಿತಾಜ್ಞಾನ ಭಾಸ್ಕರನ ಶಿವಯೋಗ ಸಾಮ್ರಾಟ ನತ ಜನಸ್ಕುಧಾರ ಸುವಿಚಾರ ಫಲನಾಮಹಿಮ ವಿದ್ಯಾದಿಭೂಷಣನ
ಬಲ್ಲದೆ ಸೋಮಧನಂ ಮಲೇಶಿಯಂ ನವನನಾದಿಗಳ ಕಾಮಿತನನ ನೀಯುತ್ತಲಿ ಭಾವಗಳ ಬೆಳೆಸುತ್ತಲೇ ನಾಮ ಸೀಮೆಗಳ ಬಯಸದಲೆ ಸುಭಾವ ಶಿವಕುಮಾರ ವಂದಿಸುವೆನು ಶಿವಕುಮಾರ ವಂದಿಸುವೆನು ವಂದಿಸುವೆನು. ಈ ಪುರಾಣವನ್ನು ರಚನೆ ಮಾಡಿರುವಂತಹ ಕವಿಗಳು ಈ ಪುರಾಣದ ವಾರ್ಧಿಕ ಷಟ್ಪದಿಯ 6 ಸಾಲಿನ ಈ ಮುದ್ದಾದ ಕನ್ನಡದ ನುಡಿಗಳಲ್ಲಿ ತಮ್ಮ ಭಾವಭಕ್ತಿಯನ್ನ ಆ ಶಿವಯೋಗಿಯ ಪಾದಕ್ಕೆ ಅತ್ಯಂತ ಶ್ರದ್ಧೆಯಿಂದ ಅರ್ಪಣೆ ಮಾಡ್ತಾ ಇದ್ದಾರೆ. ಕಾರಣ ಏನು ಅಂದ್ರೆ, ಈ ಭೂಮಿಯಲ್ಲಿ, ಈ ಜಗತ್ತಿನಲ್ಲಿ, ಈ ಪ್ರಪಂಚದಲ್ಲಿ ಎಷ್ಟೋ ಜನ ಮಹಾತ್ಮರು, ಎಷ್ಟೋ ಜನ ಶಿವಯೋಗಿಗಳು, ಎಷ್ಟೋ ಜನ ಶರಣರು, ಸಂತರು ಅವತಾರವನ್ನು ತಾಳಿ ತಮ್ಮ ಅನಂತವಾಗಿರುವಂತಹ ಲೀಲೆಗಳ ಮೂಲಕ, ಜೀವನದ ಸಾಧನೆಯ ಮೂಲಕ ಒಂದು ವಿಶಿಷ್ಟವಾಗಿರುವಂತಹ ಬೆಳಕನ್ನ ಈ ಮಾನವ ಸಮಾಜಕ್ಕೆ ನೀಡಿ ಹೋಗಿರುವಂತ ಬಹಳ ದೊಡ್ಡ ದೊಡ್ಡ ಚರಿತ್ರೆಗಳಿದ್ದಾವೆ. ಅಂತ ಮಹಾನುಭಾವರ ಚರಿತ್ರೆಯಲ್ಲಿ ಸಿದ್ಧಗಂಗೆಯ ಡಾಕ್ಟರ್ ಶಿವಕುಮಾರ ಮಹಾಶಿವಯೋಗಿಗಳ ಚರಿತಾಮೃತವೂ ಕೂಡ ಒಂದು. ಇದು ಎಂಥ ಪುಣ್ಯಾತ್ಮನ ಚರಿತಾಮೃತ ಅಂದ್ರೆ, ಅವರು 3, 4, 5ನೇ ಸಾಲಿನೊಳಗ ಕವಿಗಳು ಹೇಳುತ್ತಾರೆ, ತ್ಯಾಗಿ, ಯೋಗಿ, ಶಿವಯೋಗಿ. ಬಹಳ ಅರ್ಥಪೂರ್ಣವಾದ 3 ನುಡಿಗಳಿವೆ. ಈ ಜಗತ್ತಿನ ಇತಿಹಾಸದೊಳಗೆ ಯಾರ್ಯಾರು ಉಳಿದಾರಂದ್ರೆ, ಯಾವನು ಬದುಕಿನೊಳಗ ತ್ಯಾಗವನ್ನು ಮಾಡ್ಯಾನೋ ಅವನು ಇತಿಹಾಸದ ಚರಿತ್ರೆಯಲ್ಲಿ ಉಳಿದ. ಯಾವನು ಯೋಗಿಯಾಗಿದ್ದಾನೋ, ಯಾವನು ಶಿವಯೋಗಿಯಾಗಿದ್ದಾನೋ, ಯಾವನು ಜೀವಮಾನದೊಳಗ ಸಾಧನೆಯನ್ನ ಮಾಡಿದ್ದಾನೋ ಅಂಥವರು ಮಾತ್ರ ಇತಿಹಾಸದ ಪುಟಗಳಲ್ಲಿ ಉಳಿದ. ಕೇವಲ ಭೋಗದಲ್ಲಿ ಬಿದ್ದು, ಭವದಲ್ಲಿ ಬಿದ್ದು, ಹಾಗೂ ಹೀಗೂ ಜೀವನವನ್ನ ಮಾಡಿ ಹೋದವರು ಯಾರೂ ಕೂಡ ಇತಿಹಾಸದ ಚರಿತ್ರೆಯಲ್ಲಿ ಉಳಿದಿಲ್ಲ. ಅದಕ್ಕಾಗಿಯೇ ಅಪ್ಪ ಬಸವಣ್ಣನವರು 900 ವರ್ಷಗಳ ಹಿಂದೆ ನಮಗೆಲ್ಲ ಅರಿವನ್ನು ಮೂಡಿಸುವಂತ ಅಪರೂಪದ ಅರ್ಥಪೂರ್ಣವಾದ ಒಂದು ಆನುಭಾವಿಕ ನೆಲೆಯ ಒಂದು ವಚನವನ್ನ ಕೊಟ್ಟಾರೆ. ಎಷ್ಟು ಚಂದ ಹೇಳ್ತಾರೆ, ಹೊತ್ತಾರೆ ಎತ್ತು ಶಿವಲಿಂಗ ದೇವನ ಪೂಜಿಸದವನ ಸಂಸಾರವೇನವನ. ಅವನ ಸಂಸಾರ ಎಂತದ್ದು ಅಂದ್ರ, ಬಹುಶಃ ಎಷ್ಟು ಚಂದ ಅಪ್ಪಣೆ ಕೊಟ್ಟರು, ಬಾಳುವೆಣನ ಬೀಳುವೆಣನ ಸಂಸಾರವೇನವನ. ತನಗಾಗಿ ಬೆಳೆದಾಡಿ, ತನ್ನ ಮನೆತನಕ್ಕಾಗಿ ಬೆಳೆದಾಡಿ, ತನ್ನ ಸ್ವಾರ್ಥಕ್ಕಾಗಿ ಬೆಳೆದಾಡಿ, ತನ್ನ ಹೆಂಡರು ಮಕ್ಕಳು ಅನ್ನುವಂತ ಲಾಲಸೆಗಾಗಿ ಎಷ್ಟು ವರ್ಷ ಬಡದಾಡಿದ್ರು ಕೂಡ ಅವನ ಬದುಕು ಅದು ಎಂತ ಬದುಕು ಅಂದ್ರ, ಅದು ನಡೆದಾಡುವ ಹೆಣ, ನುಡಿದಾಡುವ ಹೆಣ ಅಂತ. ಡೆಡ್ ಬಾಡಿ ಅಂತ,
ಹೆಣ ಅಂದಾರ್ರಿ. ಅವನಲ್ಲಿ ನೆಣ ಇರ್ಬೋದು, ಶಕ್ತಿ ಇರ್ಬೋದು, ಆದ್ರೆ ಅವನ ಜೀವಂತ ಹೆಣ. ಯಾಕ? ಯಾವುದಕ್ಕಾಗಿ ತ್ಯಾಗ ಆಗಬೇಕಾಗಿತ್ತೋ, ಯಾವುದಕ್ಕಾಗಿ ಭೋಗ ಆಗಬೇಕಾಗಿತ್ತೋ, ಯಾವುದಕ್ಕಾಗಿ ಯೋಗ ಆಗಬೇಕಾಗಿತ್ತೋ ಅದನ್ನೆಲ್ಲ ಬಿಟ್ಟು ಯಾವುದಕ್ಕೋ ತನ್ನ ಬದುಕನ್ನ ಏನು ಬಳಸಿಕೊಂಡ ಅವನು ನಡೆವ ಹೆಣ, ನುಡಿಯುವ ಹೆಣ ಅಂತಾರ ಬಸವಣ್ಣವರು. ಅದಕ್ಕಾಗಿನೇ ಈ ಮಾತನ್ನ ನಾನು ಹೇಳ್ತಾ ಇರೋದು. ಇತಿಹಾಸದೊಳಗ ಎಷ್ಟೋ ಜನ ಈ ಭವದೊಳಗ ಭೋಗದೊಳಗ ಬಿದ್ದು ಹೋಗ್ಯಾರ. ಆದ ತ್ಯಾಗದಿಂದ, ವಿರಾಗದಿಂದ, ಯೋಗದಿಂದ, ಶಿವಯೋಗದಿಂದ ಯಾರ್ಯಾರು ತಮ್ಮ ಬದುಕನ್ನ ಮನುಕುಲಕ್ಕಾಗಿ ಅರ್ಪಣೆ ಮಾಡಿಕೊಂಡಾರ ಅವರು ಇವತ್ತೂ ಕೂಡ ನಿತ್ಯ ಸ್ಮರಣೀಯ ಪೂಜ್ಯರಾಗಿ ಉಳಿದಾರ. ಅಂತ ತ್ಯಾಗಿಯಾಗಿ, ಯೋಗಿಯಾಗಿ, ಶಿವಯೋಗಿಯಾಗಿ ಕರುನಾಡಿನ ಇತಿಹಾಸದೊಳಗ ಕರ್ನಾಟಕ ರತ್ನ ಅನಿಸಿಕೊಂಡು ಬೆಳಕನ್ನ ಚೆಲ್ಲಿರುವಂತವರು ಸಿದ್ಧಗಂಗೆಯ ಪರಮ ಪೂಜ್ಯರಾಗಿರುವಂತ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮೀಜಿಯವರು. ಅಂತವರ ಬದುಕನ್ನ ಕುರಿತಾಗಿ ನಾನು ಕಾವ್ಯವಾಗಿ, ಪುರಾಣವಾಗಿ, ನುಡಿಯಾಗಿ, ಚರಿತ್ರೆಯಾಗಿ ರಚನೆ ಮಾಡ್ತಾ ಇದ್ದೇನೆ. ಅಪಾ ಶಿವಯೋಗಿ, ನಿನ್ನ ವರಕೃಪೆ, ನಿನ್ನ ಆಶೀರ್ವಾದ ನನ್ನ ಮಸ್ತಕದ ಮೇಲಿರಲಿ. ನಿನ್ನ ಅನುಗ್ರಹ ನನಗೆ ನುಡಿಯಾಗಿ, ಪದಲಾಲಿತ್ಯವಾಗಿ ಮೂಡಿ ಬರಲಿ. ನಿಮ್ಮ ಕೃಪೆಯಿಂದ ನಿಮ್ಮದೇ ಆದ ಚರಿತ್ರೆಯನ್ನ ರಚನೆ ಮಾಡಿ ನಿಮ್ಮ ಪಾದಕ್ಕೆ ನಾನು ಅರ್ಪಣೆ ಮಾಡ್ತೇನೆ ಅನ್ನುವಂತ ಭಾವದೊಳಗ ನುತಿ ನಮನವನ್ನ ಕವಿಗಳು ಈ ಪುರಾಣದ ಮೊದಲ ನುಡಿಯಲ್ಲಿ ನುಡಿಯುವುದರ ಮೂಲಕ ಶಿವಕುಮಾರ ಮಹಾಶಿವಯೋಗಿಗಳವರ ಚರಿತ್ರೆಯನ್ನ ಅವರು ಆರಂಭಗೊಳಿಸಿದ್ದಾರೆ. ನಾಳೆಯಿಂದ ಅವರ ಬದುಕಿನ ಚರಿತ್ರೆ ಅದು ಬಹಳ ಸುಲಲಿತವಾಗಿ ಆರಂಭವಾಗ್ತದೆ. ಸರಿಯಾದ ಸಮಯಕ್ಕೆ ನಾವೆಲ್ಲ ಸೇರೋಣ, ಸಮಯದ ಸದುಪಯೋಗ ಮಾಡಿಕೊಳ್ಳೋಣ ಅನ್ನುವಂಥ ಮಾತುಗಳನ್ನ ತಮ್ಮ ಜೊತೆಯಲ್ಲಿ ಹೇಳಿ, ಇವತ್ತು ಮೊದಲನೇ ದಿನ, ನಾಳೆ 2, ನಾಡಿದ್ದು 3, 4ನೇ ದಿನದಲ್ಲಿ ಅವರ ಜನನದ ನಂತರ ಅವರ ಅಪರೂಪವಾಗಿರುವಂಥ ತೊಟ್ಟಿಲ ಕಾರ್ಯವನ್ನು ಕೂಡ ಇಲ್ಲಿ ಮಾಡುವುದರ ಮೂಲಕ ಮುಂದೆ ಅವರ ಚರಿತ್ರೆಯ ಬಾಲ್ಯದ ಬದುಕಿನ ಜೊತೆಗೆ ಅವರ ಜೀವಮಾನದ ಸಾಧನೆಯ ಚರಿತ್ರೆ ಅದು ಬೆಳೀತಾ ಹೋಗ್ತದೆ. ಅದನ್ನೆಲ್ಲ ನಾವು ಕೇಳಿ ಕೃತಾರ್ಥರಾಗೋಣ ಅನ್ನುವಂಥ ಮಾತುಗಳನ್ನ ನಮ್ಮ ಜೊತೆಯಲ್ಲಿ ಹಂಚಿಕೊಂಡು ಮತ್ತೊಮ್ಮೆ ಇಂಥ ಪರಮಶಿವಯೋಗಿಯ ನುಡಿ ಸೇವೆಯನ್ನ ಮಾಡುವಂಥ ಯೋಗವನ್ನ ನಮ್ಮ ಬದುಕಿನಲ್ಲಿ ತಂದುಕೊಟ್ಟಿರುವಂಥ ಪರಮ ಪೂಜ್ಯ ಅಭಿನವ ಮಹಾಂತ ಶಿವಯೋಗಿಗಳ ಚರಣಕ್ಕೆ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದ ಶರಣಾರ್ಥಿಗಳನ್ನ ಸಮರ್ಪಣೆ ಮಾಡಿ ಸಿದ್ಧಗಂಗೆಯ ಸದ್ಯದ ಉಭಯ ಪೂಜ್ಯರಿಗೂ ಕೂಡ ಆತ್ಮೀಯತೆಯ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಮೊದಲನೇ ದಿನದ ಈ ನುಡಿ ಸೇವೆಯನ್ನ ಶಿವಯೋಗಿಯ ಪಾದಕ್ಕೆ ಅರ್ಪಣೆ ಮಾಡುವುದರ ಮೂಲಕ ನನ್ನ ವಿಚಾರಗಳನ್ನ ಮುಕ್ತಾಯ ಮಾಡುತ್ತೇನೆ. ನಾಳೆ ಸರಿಯಾಗಿ 6:30 ಗಂಟೆಗೆ ಸಂಗೀತ ಆರಂಭ ಆಗ್ತದೆ. ಅವರು 10-15 ನಿಮಿಷ ಒಂದೆರಡು ವಚನಗಳನ್ನ ಹಾಡ್ತಾರೆ. ಸರಿಯಾದ ಸಮಯಕ್ಕೆ ನಾನು 6:45ಕ್ಕೆ ಈ ವೇದಿಕೆಯನ್ನ ಆರಂಭ ಮಾಡ್ತೇನೆ. 8:30 ನಿಮಿಷ ಪತ್ರಿಕೆಯಲ್ಲಿ ಮುದ್ರಣ ಆಗಿದೆ. 5 ನಿಮಿಷ ಇರುವಾಗಲೇ ಕಾರ್ಯಕ್ರಮದ ಮಂಗಲ ಆಗ್ತದೆ. ಬಹಳ ವಿಶೇಷವಾದ ಅತಿಥಿಗಳು ಬಂದಾಗ ಅನಿವಾರ್ಯ ಒಂದು ಅರ್ಧ ಗಂಟೆ ಹಾಗೂ ಹೀಗೂ ಈ ವೇದಿಕೆ ಬಳಕೆ ಆಗ್ತದೆ ಅನ್ನುವಂಥ ಮಾತುಗಳನ್ನು ಕೂಡ ತಮ್ಮ ಗಮನಕ್ಕೆ ತಂದು ನಾಳೆಯಿಂದ 6:30ಯಿಂದ ಆರಂಭ, 8:30ಕ್ಕೆ ಮಂಗಲ. ಪರಸ್ಥಳದಿಂದ ಬರುವಂತ ಭಕ್ತಾದಿಗಳಿಗೆ ಅಡಚಣೆ ಆಗಬಾರದು. ನಿತ್ಯವೂ ಪ್ರಸಾದದ ವ್ಯವಸ್ಥೆ ಇರ್ತದೆ. ಅವರೆಲ್ಲ ಪ್ರಸಾದ ಮಾಡಿಕೊಂಡು ತಮ್ಮ ತಮ್ಮ ಊರುಗಳಿಗೆ ಹೋಗುವಂತ ವ್ಯವಸ್ಥೆಯೂ ಕೂಡ ಇರುವುದರಿಂದ ಇದೆಲ್ಲದನ್ನು ನಾವು ಗಮನದಲ್ಲಿಟ್ಟುಕೊಂಡು ಈ ಸಮಯದ ವ್ಯವಸ್ಥೆಯನ್ನ ಅಚ್ಚುಕಟ್ಟಾಗಿ ಬಳಸಿಕೊಳ್ಳೋಣ ಅನ್ನುವಂಥ ಮಾತುಗಳನ್ನ ತಮ್ಮ ಜೊತೆಯಲ್ಲಿ ಹಂಚಿಕೊಂಡು ಈ ಮೊದಲನೇ ದಿನದ ನುಡಿ ಸೇವೆಯನ್ನ ನನ್ನ ಸದ್ಗುರುವಿನ ಪಾದಕ್ಕೆ ಅರ್ಪಣೆ ಮಾಡಿ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ. ಶರಣ.
ಇಂದಿನ ಭಿನ್ನನ ಸೇವೆ ವಹಿಸಿಕೊಂಡಿರುವ ಶ್ರೀಮಠದ ಲೀಡ್ ಬಸಯ್ಯ ಸ್ವಾಮಿ ಸುಪುತ್ರ ವೇದಮೂರ್ತಿ ತಮ್ಮ ಜೀವನಾವಧಿಯನ್ನ ಗಂಧದಂತೆ ಸೇರಿಸಿಕೊಂಡು ಸವಿಸಿ ಇಡೀ ಕರ್ನಾಟಕದ ಎಲ್ಲ ಜಿಲ್ಲೆಯ ಬಡ ಮಕ್ಕಳಿಗೆ ಉಚಿತವಾದಂಥ ಪ್ರಸಾದ ಮತ್ತು ವಿದ್ಯಾ ಆಶ್ರಯ ಕೊಟ್ಟಿರುವಂಥ ಏಕೈಕ ಯಾರಾದರೂ ಇದ್ದರೆ ಅದು ಸಿದ್ಧಗಂಗಾ ಶ್ರೀಗಳಾದಂಥ ಶಿವಕುಮಾರ್ ಅಪ್ಪನವರಂತೇಳಿ ನಾವು ಭಾಳ ಗೌರವವಾಗಿ ಹೇಳಬೇಕಾಗ್ತದೆ. ಇದಾಗಬೇಕಂದ್ರೆ ನಿಸರ್ಗದ ಒಂದು ಬ್ಯಾಲೆನ್ಸ್ ಇರ್ತದೆ, ನಮ್ಗೆ ತಿಳಿಲಾರ್ದೇ ಆಗ್ತಿರ್ತದೆ. ಅವರೇನು ಮಠಕ್ಕೆ ಆಗಬೇಕಂತ ಆದವರಲ್ಲ, ಒಂದು ಪ್ರಸಂಗ ಬರ್ತದೆ. ಸಿದ್ಧಗಂಗಾ ಕ್ಷೇತ್ರಕ್ಕೆ ಅವರು ಪ್ರೌಢ ಇದು ಬಂದಾಗ ಅನಿವಾರ್ಯವಾಗಿ ಅಲ್ಲಿ ಪ್ರವೇಶ ಮಾಡಲಿಕ್ಕೆ ಅಂತ ಬರ್ತಾರೆ. ಅಲ್ಲಿ ಕೆಲವು ಕಾರಣಾಂತರಗಳಿಂದ ಅಲ್ಲಿ ಸ್ಥಳಾವಕಾಶ ಸಿಗಲ್ಲ. ಆ ಸಂದರ್ಭದೊಳಗೆ ಉದ್ದಾನ ಶಿವಗಳ ಪೂರ್ವಯೋಚಿತ ಒಂದು ಮದಿ ಆಗಲೇ ಅಲ್ಲಿ ಸಿದ್ಧಗೊಂಡಿರ್ತದೆ. ಅವರ ಸ್ನೇಹ ಶಿವಣ್ಣನವರಿಗೆ ಆಗ್ತದೆ. ಆ ಸ್ನೇಹ ಎಷ್ಟು ಅಟ್ಯಾಚ್ಮೆಂಟ್ ಆಗ್ತದಂತ ಕೇಳಿದರೆ ಅಂದಿನಿಂದ ಆ ಮರಿ ಮತ್ತು ಶಿವಣ್ಣನವರ ಅವಿನಾಭಾವ ಸಂಬಂಧ ದೀರ್ಘ ಕಾಲಾವಧಿವರೆಗೆ ಜರುಗುತ್ತದೆ. ನೋಡಿ, ಶಿವನ ಲೀಲಾ ಹೆಂಗಿರ್ತದೆ ಅನ್ನೋದು ಹೇಳಕ್ಕೆ ಬರಲ್ಲ. ಕಾರಣಾಂತರಗಳಿಂದ ಆ ಮರಿಗಳು ಇನ್ನೂ ಅಲ್ಪಾವಧಿಯಲ್ಲೇ ಅವರು ಲಿಂಗೈಕ್ಯರಾಗಿರ್ತಾರೆ. ಆ ಸಂದರ್ಭದೊಳಗೆ ಇವರ ಒಂದು ಬಾಂಧವ್ಯವನ್ನ ಅವರ ಆತ್ಮೀಯನ ತಿಳಿದುಕೊಂಡು ಅವರು ಸಿದ್ಧಗಂಗೆಗೆ ಬೆಂಗಳೂರಿನಿಂದ ಬರ್ತಾರೆ. ಬಂದು ಇನ್ನೇನು ಅಂತ್ಯಕ್ರಿಯೆ ಆಗಬೇಕು, ಎಲ್ಲ ಆಗಬೇಕು, ಭಕ್ತರೆಲ್ಲ ವಿಚಾರ ಮಾಡ್ತಿರ್ತಾರೋ ಏನು ಮಾಡಬೇಕು, ಇನ್ನ ನಮ್ಮ ಮಠಕ್ಕೆ ಒಳ್ಳೆ ವ್ಯಕ್ತಿ ಬೇಕಲ್ಲ ಅಂತೇಳಿ ವಿಚಾರ ಮಾಡಿದಾಗ ಉದ್ಯಾನ ಶಿವಗಳು ದೃಷ್ಟಿ ಯಾರ ಮೇಲೆ ಬೀಳ್ತೈತೆ ಅಂದ್ರೆ ಶಿವಣ್ಣನ ಮೇಲೆ ಬೀಳ್ತೈತೆ ನೋಡಿ. ಹಾಗೆ ಅಂದು ಬಿಡ್ತಾರ ಅವರು, ನೀನು ಈ ಮಠಕ್ಕಾಗಲ್ಪ ಅಂತೇಳಿ ಒಂದು ಮಾತು ಹೇಳಿದ್ರೆ ಶಿವಣ್ಣನವರು ಎರಡು ಮಾತನಾಡೋಣ. ಗುರುವಿನ ಆಜ್ಞೆಯನ್ನು ಮೀರದೆ ನಡೆವವನು ನರನನ್ನಲು ಬೇಡ ಅವ ಪರಮಾತ್ಮನು ಅನ್ನುವ ಪದಕ್ಕ ಗುರು ಹೇಳ್ಯಾರ. ಆತಂತೇಳಿ ಆವತ್ತಿಗೆ ಪೂರ್ವಾಸರನ್ನೆಲ್ಲ ಕಳ್ಕೊಂಡು ಗುರುವಿಗೆ ಸಾಷ್ಟಾಂಗ ಆಗ್ತಾರೆ. ಆಗಿದ್ದ ಗತಿ ಇದು. ಅವ್ರು ಹೇಳಿದ್ರು ಪುರಾಣ ಅಲ್ಲ, ಇದು ಚರಿತ್ರ, ಕಣ್ಣ ಮುಂದೆ ಐತಿಹಾಸಿಕ ನಡೆದಂಥ ಘಟನೆ. ಆಮೇಲೆ ಎರಡನೇ ಹಂತ ನೋಡ್ಬೇಕು ನಾವು. ಇಷ್ಟು ಪ್ರಸಿದ್ಧಿ ಆಗಬೇಕಾದ್ರೆ ಅದರಿಂದ ಬಹಳ ನೋವುಗಳಿರ್ತವೆ, ಕಷ್ಟ ಕಾರ್ಪಣ್ಯಗಳಿರ್ತವೆ. ಅದನ್ನು ನೋಡ್ಬೇಕು ನಾವು. ಮೈಯನು ಹಿಂಡಿ ನೊಂದರು ಕಬ್ಬು ಸಿಹಿಯ ಕೊಡುವುದು, ದೇವತರಿದ್ದರು ಗಂಧದ ಪರಿಮಳ ಬೀರುತ್ತಿರುವುದು, ತಾನೇ ಉರಿದರು ದೀಪವು ಮನೆಗೆ ಬೆಳಕ ತರುವುದು, ದೀಪ ಬೆಳಕ ತರುವುದು, ಆಡಿಸಿ ನೋಡು ಬೀಳಿಸಿ ನೋಡು ಅಂತ ಪದ ಆಯ್ತಲ್ಲ, ಅದಕ್ಕೆ ಸಾಕ್ಷಿ ಅಂದರೆ ಶಿವಕುಮಾರ ಸ್ವಾಮಿಗಳು ಅಂತ ನಾನು ಬಹಳ ಗೌರವದಿಂದ ಹೇಳಬೇಕಾಗ್ತದೆ. ಯಾಕಂದ್ರೆ ಉದ್ದಾನ ಶಿವಗಳು ಇಟ್ಟರೆ ಶಾಪ ಕೊಟ್ಟರೆ ವರ. ಏನು ಅವನು ಎಷ್ಟು ಪರೀಕ್ಷೆ ಮಾಡ್ತಾರಲ್ಲ, ಎಷ್ಟು ಪರೀಕ್ಷೆ ಮಾಡ್ತಾರ, ಎಷ್ಟು ಬೈತಾರ ಅಂತ ಕೇಳಿದರೆ ತಾಳಿದವನು ಬಾಳಿಯಾನು ಅನ್ನೋದಕ್ಕೆ ಸಾಂಕೇತ ಅಂದ್ರೆ ಶಿವಕುಮಾರ ಸ್ವಾಮಿಗಳು. ಇದರ ಪ್ರಾರಂಭದೊಳಗೆ ನಾನು ಒಂದು ವಚನ ನೋಡಿದೆ. ತನಗೆ ಮುನಿದವರಿಗೆ ತಾಮುನಿಯಲಿಯ ಕೈಯ, ತನಗಾದ ಆಗೇನು ಅವರಿಗಾದ ಹೇಗೇನು, ಮನೆಯ ಕಿಚ್ಚು ಮನೆಯ ಸುಟ್ಟಲ್ಲದೆ
ನೆರೆಮನೆ ಸುಳಿದು ಕೂಡಲ ಸಂಗಮದ ಅಂತ ಈ ಪತ್ರಿಕೆಗಳು ವಚನ ಹಾಕ್ಯಾರ. ಇದು ಸಾಕ್ಷಿ ನಮ್ಮ ಶಿವಕುಮಾರ ಸ್ವಾಮಿಗಳು ಎದ್ರು ಅನ್ನೋದಕ್ಕ ಅವರ ತಾಳ್ಮೆ. ಎಷ್ಟು ಬೈತಾರೋ, ಎಷ್ಟು ಕರೆಕ್ಟ್ ಮಾಡಿದ್ರು ಕೂಡ ಪ್ರತಿದಿನ 5-6 ಸಲ ಹಿಂಗ್ಯಾಕೆ ಮಾಡಿ ಅಂತ ಬೈತೀನಿ ಇದ್ರು ಹೊರತು ಒಂದು ದಿನ ಅವ್ರಿಗೆ ಹೊಗಳಲಿಲ್ಲ, ಕೊಂಡಾಡಲಿಲ್ಲ. ಅಂದ್ರೆ ಉದ್ದೇಶ ಏನಂದ್ರ ಉದ್ಯಾನ ಶಿವರು ಮುಂದಿನ ಈ ಮಠಕ್ಕ ಒಳ್ಳೆ ಕೀರ್ತಿ ತರಬೇಕು ಅನ್ನೋಂಥ ಉದ್ದೇಶದಿಂದ ತಿಕ್ಕಿ ಎಂದ ಒಬ್ಬ ಕಸಾಲಿಗ ಕಲ್ಮಶವಿರುವಂತ ಆ ಬಂಗಾರವನ್ನ ಚಿನ್ನವನ್ನ ಪುಟಕ್ಕಿಟ್ಟು ಕಾಸಿ ಬಡದು ತಿಕ್ಕಿ ತೀಡಿ ನೋಡ್ತಾರಲ್ಲ, ಹಂಗ ಕಾಯಿಸಿಕೊಂಡು ತೇಸಿಕೊಂಡು ತಿಕ್ಕಿಕೊಂಡು ಒಳಪಾಗಿ ಬೆಳಗಿದಂತ ಏಕೈಕ ದಾರ್ಶನಿಕರು ಯಾರಂದ್ರೆ ನಮ್ಮ ಶಿವಕುಮಾರ ಸ್ವಾಮಿಗಳು. ಇದು ಕೇಳಿ ಭಕ್ತರಿಗೆ ಬಹಳ ಅನ್ಬೇಕಂತ. 8 ವರ್ಷನೇ ಬಯಸ್ಕೊಂಡು ಇಷ್ಟು ಒಳ್ಳೆ ಕೆಲಸ ಮಾಡಿ ಮಠಕ್ಕೆ ಬೆಳೆದಾಕತ್ತಾರ, ಮನೆ ಮಠ ಪೂರ್ವಾಸನ ಕಳ್ಕೊಂಡು ಇಷ್ಟು ಮಾಡಾಕತ್ತಾರ ಅಂತ ಕೊನೆಗೆ ಒಂದ್ ದಿವಸ ಭಕ್ತರೇ ಕೂಡಿ ಉದ್ಯಾನ ಶಿವಗಳಿಗಂತ ಏನ್ರಿ ಬುದ್ಧಿ, ಏನ್ರಿ ನಮ್ಗೆ ಸಾಕಾಗೈತಿ, ಅಷ್ಟು ಚಲೋ ಮಾಡುವಂತ ಅವ್ರಿಗೆ ನೀವು ಹಿಂಗ್ ಅಂತೀರೇನು ಅಂತೆಲ್ಲರೂ ಕೂಡಿ ಗೆಲಾವು ಹಾಕಿದ ಮೇಲೆ ಆವತ್ತಿಳಿದವರು. ಇಲ್ಲಪ್ಪ, ನಾನು ಮುಕ್ತಾಂಬ ಇಲ್ಲ, ಅವ್ರನ್ನ ಪರೀಕ್ಷೆ ಮಾಡೀನಿ, ಅವರಲ್ಲಿ ಏನೈತೆ ಅನ್ನೋದು ನೋಡಬೇಕಾಗೈತಿ, ಅದಕ್ಕೆ ನಾ ಪರೀಕ್ಷೆ ಮಾಡೀನಿ. ಈಗ ಅವರು ಪರೀಕ್ಷೆದಾಗ ಪಾಸ್ ಆಗ್ಯಾರ, ಇವತ್ತಿಂದ ನಾನು ಎಂದೂ ಬೈಯುವುದು ಅಂತೇಳಿ ಪ್ರಮಾಣ ಮಾಡಿ ಆವತ್ತಿಂದ ಅವ್ರು ಬೈದು ಬಿಡ್ತಾರ. ಅಂದ್ರೆ ಮನುಷ್ಯನಲ್ಲಿ ತಾಳ್ಮೆ ಎಂತ ಕೆಲಸ ಮಾಡ್ತೈತೆ ಅನ್ನೋದಕ್ಕ ಅವ್ರು ಸಾಕ್ಷಿ ಅಂತ ಕೇಳ್ಕೋಬೇಕಾಗ್ತದೆ. ಯಾಕಂದ್ರೆ ಜೀವನದಲ್ಲಿ ಕುಟುಂಬ, ಸಮಾಜ ಮತ್ತು ರಾಜ್ಯ ರಾಷ್ಟ್ರಗಳು ಸುಭಿಕ್ಷಿಯಾಗಿರ್ಬೇಕಾದ್ರೆ ಮೊಟ್ಟ ಮೊದಲೇ ನಮ್ಮಲ್ಲಿ ತಾಳ್ಮೆಯನ್ನ ಮೈಗೂಡಿಸ್ಕೊಳ್ಬೇಕು. ತಾಳ್ಮೆ ನಮ್ಮನ್ನ ಉನ್ನತ ಮಟ್ಟಕ್ಕೆ ಒಯ್ಯುತ್ತದೆ ಅನ್ನೋದನ್ನ ಏನಾದರೂ ನಾವು ತಿಳ್ಕೋಬೇಕಾದ್ರ ಶಿವಕುಮಾರ ಜೀವನ ಚರಿತ್ರೆಯನ್ನ ಕೇಳಿ ಅವರು ಪಡೆದಂತ ಕಷ್ಟಗಳನ್ನ, ಅನುಭವಗಳನ್ನ ಮೆಲುಕು ಹಾಕಿದ್ರೆ ನಾವು ಕೇಳಿದಕ್ಕೂ ಸಾರ್ಥಕ ಆಗ್ತದೆ ಅನ್ನುವಂಥದ್ದನ್ನ ನಾವೆಲ್ಲೂ ಮರಿಬಾರದು ಅನ್ನುವಂಥ ಮಾತನ್ನ ಹೇಳಿ, ಕೋಪ ಅನ್ನೋದು ಬಹಳ ಕೆಟ್ಟದ್ದು. ಯಾಕಂದ್ರೆ ಕೋಪದಿಂದನೇ ಅಶಾಂತಿ ಆಗ್ತದೆ, ಕುಟುಂಬದಲ್ಲಿ ಕಲಹ ಬರ್ತದೆ. ಅದರಿಂದ ಏನು ಲಾಭ ಅಂತೇಳಿ ಬಸವಣ್ಣನವರು ಈ ವಚನದ ಮೂಲಕ ನಮ್ಗ ತಿಳಿಸ್ತಾರೆ. ಬಸವಣ್ಣರ ಉದ್ದೇಶ ಏನಂತಂದ್ರೆ ಕುಟುಂಬ ಶಾಂತಿ ಇರಬೇಕು, ಸಮಾಜ ಶಾಂತಿಯಾಗಿರ್ಬೇಕು, ಎಲ್ಲರೂ ಶಾಂತಿಗಿರಬೇಕಾದ್ರೆ ನಮ್ಮ ಮನಸ್ಸ ಶಾಂತಿ ಇರಬೇಕನ್ನುವುದೇ ಅವರ ಉದ್ದೇಶ. ಎಲ್ಲಿ ಶಾಂತಿ ಇರ್ತದೆ ಅಲ್ಲಿ ಕೋಪ ಇರುವುದಿಲ್ಲ, ಎಲ್ಲಿ ಕೋಪ ಇರ್ತದೆ ಅಲ್ಲಿ ಶಾಂತಿ ಇರುವುದಿಲ್ಲ. ಯಾವುದು ಬೇಕಾದರೂ ಆಯ್ಕೆ ಮಾಡಿಕೊಳ್ಳಿ. ದಯವಿಟ್ಟು ತಾಯಂದ್ರಿಗೆ, ಅಣ್ಣಂದ್ರಿಗೆ ನಾನು ವಿನಂತಿ ಮಾಡ್ಕೊಳ್ತೀನಿ, ಒಂದು 17 ದಿವಸ ನೀವು ಶಿವಕುಮಾರ್ ಅವರ ಚರಿತ್ರೆ ಕೇಳೋದ್ರೊಳಗ ನಿಮ್ಮಲ್ಲಿರುವಂತ ಕೋಪವನ್ನ ಮಾಂತೇಶ್ವರ ಪಾದಕ್ಕೆ ಅರ್ಪಣೆ ಮಾಡಿದರೆ ನಿಮ್ಮ ಕುಟುಂಬ ಶಾಂತಿ ಇರ್ತದೆ, ನಿಮ್ಮ ಊರು ಶಾಂತಿ ಇರ್ತದೆ, ನಿಮ್ಮ ಸಮಾಜ ಶಾಂತಿ ಇರ್ತದೆ ಅನ್ನುವಂಥ ಮಾತನ್ನ ಹೇಳಿ ನನಗೆ ಸಮಯ ಸ್ವಲ್ಪ ಕೊಟ್ಟಿದ್ದಾರೆ. ಯಾಕಂದ್ರೆ ಅವರಂತ ಅನುಭವಿ ಬರೋದರ ಮುಂದೆ, ಅತಿರಥ ಮಹಾರಾಜರ ಮುಂದೆ ನಾನು ಮಾತಾಡ್ತೀನಂದ್ರ ಆಹಾರದ ಕೂಡ 3 ವರ್ಷಕ್ಕೆ ಮೌಕ ಮಾಡಿದಂಗೆ ಆಗ್ತೈತೆ ಅನ್ನುವಂಥ ಮಾತನ್ನು ಹೇಳಿ ಪಾಂಡಿತ್ಯ ಪ್ರದರ್ಶನ ಮಾಡಲಿಕ್ಕೆ ನಾನು ಇಷ್ಟಪಡೋದ. ಯಾಕೆ ವ್ಯವಧಾನ ಮುಂದೆ ನಿಮಗೆ ಮುಂದಿನ ಪ್ರಸಾದ ಸಮಯ ಆಗ್ತದೆ. ಪೂಜ್ಯರು ನನ್ನ ಮೇಲೆ ಪ್ರತಿ ವರ್ಷ ಅವರನ್ನು ಕರೆಸಿ ನನ್ನನ್ನು ಗೌರವಿಸ್ತಾರ, ನನ್ನನ್ನು ಸತ್ಕಾರ ಮಾಡ್ತಾರಂದ್ರೆ ಎತ್ತ ತಾಯಿ ತಂದೆಯಂಗೆ ನಮ್ಮಪ್ಪ ನನಗೆ ಯಾವಾಗಲೂ ವರ್ಷ ನಾನು ಕರೆಸಿ ಶರಣರನ್ನ ಕರೀಲಿ ಅಂತೇಳಿ ನಮ್ಮ ಜೀವಸಂಗಳಿಂದ ಫೋನ್ ಮಾಡಿಸಿ ನನ್ನ ಕರೆಸ್ತಾರೆ. ಅಂದರೆ ನನ್ನ ಒಂದು ಸೌಭಾಗ್ಯ. ಪರಮ ಪೂಜ್ಯರ ನನ್ನ ಒಂದು ಸೇವೆಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಪೂಜ್ಯರ ಅಡಿದವರಿಗೆ ಭಕ್ತಿ ಪ್ರಣಾಮವನ್ನು ಸಲ್ಲಿಸಿ ನಮ್ಮ ಈ ಕಚ್ಚಿಗನವರ ಎಲ್ಲ ಭಕ್ತರು ನನ್ನ ಮೇಲೆ ಬಹಳ ಪ್ರೀತಿ, ಪ್ರೇಮ, ಅಭಿಮಾನ ಇಟ್ಟುಕೊಂಡು ನನ್ನನ್ನು ಗೌರವಿಸ್ತಾರೆ. ಅವರಿಗೂ ನಾನು ಅನಂತ ಕೃತಜ್ಞತೆ ಸಲ್ಲಿಸಿ
ನಮ್ಮ ಬಟ್ಕುರಿಗೆ ಪೂಜ್ಯರ ಅಡಿದವರುಗಳಿಗೆ, ಲೋಕಾಪುರ ಮಹಾಂತ ದೇವರ ಅಡಿದವರುಗಳಿಗೆ ಮತ್ತು ಮುದುಗಲ ಸಿರಿಯರ ಅಡಿದವರುಗಳಿಗೆ ನನ್ನ ಅನಂತ ಭಕ್ತಿ ಪ್ರಣಾಮವನ್ನು ಸಲ್ಲಿಸಿ, ಗವಾಯಿಗಳಿಗೂ ಕಬಲಾಜಿಯವರಿಗೂ ನೆರೆದಿರುವಂಥ ಎಲ್ಲ ಶರಣ ತಂದೆ ತಾಯಿಗಳಿಗೆ ಭಕ್ತಿ ಪ್ರಣಾಮವನ್ನು ಸಲ್ಲಿಸಿ, ಅವಕಾಶ ಸಿಕ್ಕಾಗ ಮತ್ತೊಮ್ಮೆ ಮಹಾಂತ ಸೇವೆಯನ್ನು ಮಾಡಲಿಕ್ಕೆ ನಾನು ಆಗಾಗ ಬರ್ತಾ ಇರ್ತೀನಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಅನಂತ ಅನಂತ ಶರಣಾರ್ಥಿಗಳು. ಶರಣಾರ್ಥಿ. ಇಲ್ಲಿಯವರೆಗೆ ನಮಗೆಲ್ಲರಿಗೂ ಅಮೃತವಾಣಿಯನ್ನು ಉಣಬಡಿಸಿದ ಶ್ರೀ ವೆಂಕಟಾಪುರ ಬಸವರಾಜಪ್ಪ ಶರಣರು ಬಸವಭವನ ಸ್ವರೂಪ ಇವರಿಗೆ ತುಂಬ ಹೃದಯದ ಆತ್ಮೀಯ ಭಕ್ತಿಪೂರ್ವಕ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತ ಈಗ ಮಂಗಲ ತಾವೆಲ್ಲರೂ ಎದ್ದು ನಿಂತು ಗೌರವ ಸೂಚಿಸಬೇಕಾಗಿ ತಮ್ಮನ್ನು ವಿನಂತಿಸಿಕೊಳ್ತಾರೆ. ಜಯಲಿಂಗ ಜಯಲಿಂಗ ಜಯ ಮಂಗಲ ಚಿಲ್ಲಿಂಗ, ಜಯಲಿಂಗ ಜಯಲಿಂಗ ಜಯ ಮಂಗಲ ಚಿಲ್ಲಿಂಗ, ಜಯ ಪರತರ ಶಿವಲಿಂಗ ಜಯಲಿಂಗ 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 ಜಯ ಮಂಗಲ ಚಿಲ್ಲಿಂಗ. ಗಲದೀಪಾವನಲಿಂಗ ಗಲಬಿಂದು ಗಲಲಿಂಗ, ಗಲದೀಪಾವನಲಿಂಗ ಗಲಬಿಂದು ಗಲಲಿಂಗ, ಸುರಚರ ಶಿವ ರುಚಿಲಿಂಗ ಸುರಚರ ಶಿವ ರುಚಿಲಿಂಗ, ಜಯಲಿಂಗ 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 ಜಯ ಮಂಗಲ ಚಿಲ್ಲಿಂಗ, ಜಯಲಿಂಗ ಜಯಲಿಂಗ ಜಯ ಮಂಗಲ ಚಿಲ್ಲಿಂಗ. ಭುವನಮಯ ಪತಿಲಿಂಗ ಪಾವಕ ಮದ್ಗುರುಲಿಂಗ, ಭುವನಮಯ ಪತಿಲಿಂಗ ಪಾವಕ ಮದ್ಗುರುಲಿಂಗ, ಭಾವುಕ ನವ ಮಹಾಲಿಂಗ ಭಾವುಕ ನವ ಮಹಾಲಿಂಗ, ಜಯಲಿಂಗ 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 ಜಯ ಮಂಗಲ ಚಿಲ್ಲಿಂಗ. ಶಿವಯೋಗಿಷ್ಟದಲಿಂಗ ಶಿವ ಹೃದಯ ಪ್ರಭುಲಿಂಗ, ಶಿವಯೋಗಿಷ್ಟದಲಿಂಗ ಶಿವ ಹೃದಯ ಪ್ರಭುಲಿಂಗ, ಶಿವಯೋಗಾಲಯಲಿಂಗ ಶಿವಯೋಗಾಲಯಲಿಂಗ, ಜಯಲಿಂಗ 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 ಜಯ ಮಂಗಲ ಚಿಲ್ಲಿಂಗ, ಜಯಲಿಂಗ ಜಯಲಿಂಗ ಜಯ ಮಂಗಲ ಚಿಲ್ಲಿಂಗ, ಜಯ ಮಂಗಲ ಚಿಲ್ಲಿಂಗ ಜಯ ಮಂಗಲ ಚಿಲ್ಲಿಂಗ. ತನ್ನ ನೀನು ತಾಯಿ ನೀನು ಬಂಧು ನೀನು ಬಳಗ ನೀನು, ಎಲಗ ನೀನಲ್ಲದೆ ಮತ್ತಾರು ಇಲ್ಲವಯ್ಯ, ಕೂಡಲ ಸಂಗಮ ದೇವ ಆಗಲ್ಲದು ನೀವಲ್ಲದು ನಿಮ್ಮ ಧರ್ಮ ನಿಮ್ಮ ಧರ್ಮ. ಸಾಮ್ಯಜೈನ ಪದ ಶಿವ ಹರ ಹರ महादेव, जगज्योति बसवेश्वर महाराज की, श्री महंत शिव योगी महाराज